ಬ್ರಹ್ಮೇಂದ್ರಗಂಗಾಧರಾಂ ತಾಂತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಶುದ್ಧಲಕ್ಷ್ಮೀ ಮೋಕಂಕುರಾಂ ಶ್ರೀಮನ್ವಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರಗಂಗಾಧರಾಂ ತಾಂತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಶುದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಧೀರ್ಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಧನಂ ಧಾನ್ಯಂ ಪಶುಂ ಬಹು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಬೆಳಗಿನ ಶುಭಾಶಯಗಳನ್ನ ಕೊಡ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಅಚ್ಚುಮೆಚ್ಚಿನ ವಕೀಲ ಸ್ನೇಹಿತರೆ, ನಾನು ಯಾವಾಗಲೂ ನನ್ನ ವಕೀಲರನ್ನ ನನ್ನ ಫ್ರೆಂಡ್ಸ್ ಅಂತಾನೆ ಹೇಳೋದು. ಯಾಕೆಂದರೆ ನಾವು ವಕೀಲರಿಂದನೇ ಬಂದು ಈ ಜಾಗಕ್ಕೆ ನಿಂತ್ಕೊಂಡಿರ್ತಕ್ಕಂಥದ್ದು. ವಕೀಲರಾಗಿದ್ದರಷ್ಟೇ ಈ ಜಾಗದಲ್ಲಿ ನಿಲ್ಲಕ್ಕೆ ಅವಕಾಶ, ಬೇರೆಯವ್ರಿಗೆ ಅವಕಾಶ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಪ್ರಪ್ರಥಮ ಗ್ರಾಹಕರ ವ್ಯಾಜ್ಯಗಳ ಮಧ್ಯಸ್ಥಿಕಾ ಕೇಂದ್ರದ ಉದ್ಘಾಟನಾ ಸಮಾರಂಭ. ಆ ಒಂದು ಕಾರಣಕ್ಕೆ ನಾನು ಇವತ್ತು ನಮ್ಮ ಮಧ್ಯಸ್ಥಿಕಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಿಳಾ ಮಣಿಗಳಿಂದಲೇ ಮಾಡಿಸಿರ್ತಕ್ಕಂಥದ್ದು. ಅವರು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದರೆ ನಾಣ್ಣುಡಿ ಮನೆಯಲ್ಲಿ ಹೆಣ್ಮಕ್ಳು ನಗ್ತಾ ಇರಬೇಕಂತೆ. ಯಾವಾಗಲೂ ಮನೆಯಲ್ಲಿ ಹೆಣ್ಮಕ್ಳು ನಗ್ತಾ ಇದ್ದರೆ ಸಂಪೂರ್ಣ ಮನೆಯೇ ನಗ್ತಾ ಇರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ ಅಂತ. ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳು ಬೇಜಾರಾಗಿದ್ದಾಗ ಇಲ್ಲ ಅಳ್ತಾ ಇದ್ದಾಗ ನಾವು ಸ್ನೇಹಿತರು ಕರ್ಕೊಂಡೋಗಿ ಕಾಫಿ ಕುಡಿ ಅಂದರೆ ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸುಧಾ ನಾವು ನಮ್ಮ ಮನೆಗೆ ಯಾರಾದರೂ ಸ್ನೇಹಿತರು ಬರ್ತಾರೆ ಅಂತ ಅನ್ನೋದಿದ್ರೆ ಫಸ್ಟು ನನ್ನ ಹೆಂಡತಿ ಪರ್ಮಿಷನ್ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರು ಬಂದಾಗ ಮನೆಯ ಹೆಣ್ಮಕ್ಳು ಬಂದು ಒಂದು ಸ್ಮೈಲ್ ಕೊಟ್ಟು ಚೆನ್ನಾಗಿದ್ದೀರಾ ಅಂತ ಹೇಳಿ ಹೋದಂಥ ವೇಳೆ ಆ ಮನೆಯ ಗಂಡಸ್ಗೂ ಸುಧಾ ಗೌರವ ಜಾಸ್ತಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮೇಡಮ್ ಅವರು ಜಗಳ ಆಡಿರ್ಬೇಕು, ತಿರುಗು ನೋಡ್ತಾ ಇಲ್ಲ ಅನ್ನುವಂಥ ಒಂದು ನಾಣ್ಣುಡಿ ನಾವು ನೋಡ್ತಾ ಇರ್ತೀವಿ. ಈ ಕಾಮಿಡಿನ ನಾವು ಕೋರ್ಟ್ಗಳಲ್ಲೂ ಜಾಸ್ತಿ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಸಾಹೇಬರು ಏನಾದರೂ ಒಳ್ಳೆ ಬೇಲ್ ಆರ್ಡ್ರು, ಇಂಜೆಕ್ಷನ್ ಆರ್ಡ್ರ್, ಎಕ್ಸ್ಪರ್ಟ್ ಆರ್ಡರ್ ಕೊಟ್ಟರೆ ಲೇಡಿ ಆಫೀಸರ್ ಆದರೆ ಇವತ್ತೇನೋ ಗಂಡನ ಜೊತೆ ಚೆನ್ನಾಗಿದ್ದಾರೆ, ಜೆಂಟ್ಸ್ ಆಫೀಸರ್ ಆದರೆ ಮನೆಯಲ್ಲಿ ಹೆಂಡತಿ ಬೆಳಗ್ಗೆ ಒಳ್ಳೆ ಸ್ಮೈಲ್ ಕೊಟ್ಟು ಕಳಿಸಿದ್ದಾರೆ, ಸಾಹೇಬ ಒಳ್ಳೆ ಮೂಡಲ್ಲಿದ್ದಾರೆ. ಸೊ ಆರ್ಡ್ರ್ ಕೊಟ್ಟರು ಅಂತ. ಏನಾದ್ರು ಉಲ್ಟಾ ಆರ್ಡ್ರ್ ಕೊಟ್ಟರೆ ರಿವರ್ಸ್, ಮನೇಲಿ ಏನಾದ್ರು ಜಗಳ ಆಗಿದೆ ಹಂಗಾಗಿ ಸಾಹೇಬರು ಇವತ್ತು ಮೂಡಲ್ಲಿಲ್ಲ, ಕಕ್ಷಿಗಾರಿಗೆ ಹಿಂಗೆ ಸಮಾಧಾನ ಹೇಳ್ಬೋದು. ಹಂಗಾಗಿ ಸಾಹೇಬರು ಮೂಡಲ್ಲಿಲ್ಲಪ್ಪ ಇವತ್ತೇನೋ ಎಡವಟ್ ಆಗಿದೆ ಮುಂದೆ. ಸೊ ಇದು ದಿನನಿತ್ಯದ ನಮ್ಮ ಒಂದು ನಡವಳಿಕೆಗಳು, ನಾವು ದಿನ ಸಹ ನಾವು ನೋಡ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ ಮತ್ತು ಕರ್ನಾಟಕ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಬಂದ ನಂತರದಲ್ಲಿ ಕನ್ಸ್ಯೂಮರ್ ಕೋರ್ಟ್ ಅಂದರೆ ಏನೋ ಒಂದು ರೀತಿ ಏನು ನಡೆಯುತ್ತೆ ಅಲ್ಲಿ, ಏನು ಕೋರ್ಟ್ ಅಂದರೆ ಏನು, ಕೋರ್ಟಿನ ಪ್ರೊಸೀಜರ್ ಸಿಂಪಲ್ಲು, ಸಮ್ಮರಿ ಪ್ರೊಸೀಜರು, ಮತ್ತು ಪ್ರೊಸೀಜರ್ ಪಾಲನೆ ಮಾಡೋಂಗಿಲ್ಲ ಅಂತ ಕೆಲವು ಕಡೆ ಪ್ರೊಸೀಜರೇ ಫಾಲೋ ಮಾಡಲ್ಲ. ಸೊ ಈ ಒಂದೆಲ್ಲ ನಿಟ್ಟಿಗಳಲ್ಲಿ ಬಂದಾಗ ಕೆಲವೆಲ್ಲ ತೊಡಕುಗಳು ಇದ್ದ ಮೇಲೆ 2018 ಒಂದು ತಿದ್ದುಪಡಿಯನ್ನು ಪ್ರಪೋಸಲ್ ಮಾಡಿ 2019 ಮತ್ತೆ ಕಾನೂನನ್ನು ತಿದ್ದುಪಡಿಯನ್ನು ಮಾಡಿದ ನಂತರದಲ್ಲಿ
ಕೇಂದ್ರ ಸರ್ಕಾರ ಈ ಗ್ರಾಹಕರ ಪ್ರೊಟೆಕ್ಷನನ್ನು ಮಾಡಬೇಕು. ಇಲ್ಲ ಅಂದರೆ ಏಕೆಂದರೆ ಗ್ಲೋಬಲೈಸೇಷನ್ ಆಗ್ತಾ ಇದೆ ನಮ್ಮ ದೇಶ. ಗ್ಲೋಬಲೈಸೇಷನ್ ಆದಾಗ ವಿಶ್ವಕ್ಕೆ ನಮ್ಮ ಮಾರುಕಟ್ಟೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ಮೊನ್ನೆ ಒಂದು ಪ್ರಕರಣದಲ್ಲಿ ಒಂದು ಕೇಸಲ್ಲಿ ನೋಡ್ತಾ ಇದ್ವಿ ಆನ್ಲೈನ್ ಟ್ರೇಡಿಂಗ್ ಹೆಂಗಾಗ್ತದೆ ಅಂತೇಳಿ. ಅವರು ಒಂದು ಲ್ಯಾಪ್ಟಾಪ್ ಆರ್ಡರ್ ಮಾಡ್ತಾರೆ. ಸೊ ಲ್ಯಾಪ್ಟಾಪ್ ಆರ್ಡರ್ ಆದಮೇಲೆ ಆರ್ಡರ್ ಬರುತ್ತೆ. ಇವರು ಖುಷಿಯಾಗಿ ಲ್ಯಾಪ್ಟಾಪ್ ಬರುತ್ತಲ್ಲ ಅಂತ ಹೋಗಿ ತೆಗೆದು ನೋಡಿದ್ರೆ ಅದರೊಳಗೆ ಲ್ಯಾಪ್ಟಾಪ್ ಇರಲಿಲ್ಲ, ಅಲ್ಲಿಗೆ ಪೀಸ್ ಇದೆ. ಸೊ ಇದು ಅಮೆಝಾನಲ್ಲಿ ನಡೆದಂಥ ಒಂದು ಕಾರ್ಯ. ಅವ್ರು ಏನು ಮಾಡಿದ್ರು, ಪುನಃ ಸರ್ ಹಿಂಗೆ ಅಲ್ಲಿಗೆ ಪೀಸ್ ಸ್ವಲ್ಪ ಹೋಗಿದೆ, ಈಗ ಇದು ಎಲ್ಲ ಮಿಸ್ಟೇಕ್ ಆಗಿ ಬಂದಿದೆ ಅಂತೇಳಿ ಅವರೇ ಏನು ಮಾಡ್ತಾರೆ, ಇನ್ನೊಂದು ಸರಿ ಅದೇ ಕಕ್ಷಿಗೆ ಅದೇ ಗ್ರಾಹಕರಿಂದ ಮತ್ತೆ ಬುಕ್ ಮಾಡ್ತಾರೆ. ಸೊ ಎರಡನೇ ಟ್ರಿಪ್ ಬಂದಾಗ ಅವಾಗ ಏನು ಮಾಡ್ತಾರೆ, ಅವರು ತಾವು ಪ್ಯಾಕೆಟನ್ನು ಓಪನ್ ಮಾಡಲ್ಲ, ಯಾರು ಡೆಲಿವರಿ ಮಾಡ್ತಾರಲ್ಲ ಅಮೆಝಾನ್ ಏಜೆಂಟು ಅವ್ರ ಮುಂದಕ್ಕನೆ ಮತ್ತೆ ಓಪನ್ ಮಾಡಿ ನೋಡಿದಾಗ ಈ ಇನ್ನೊಂದು ಅಲ್ಲಿಗೆ ಪೀಸ್ ಬಂದಿತ್ತಲ್ಲ ಅದರ ಎಕ್ಸ್ಟೆಂಡೆಡ್ ಅದರ ಪೀಸ್ ಇನ್ನೊಂದು ಅಲ್ಲಿಗೆ ಪೀಸ್ ಬಂದಿದೆ. ಸೊ ಈಗ 2 ಸಾರಿ ಈಗ ದುಡ್ಡನ್ನು ಕಟ್ಟಿದ್ದಾರೆ, ಅಲ್ಲಿಗೆ ಪೀಸ್ಗಳು 2 ತಗೊಂಡಿದ್ದಾರೆ, 2 ಲ್ಯಾಪ್ಟಾಪ್. ಸೊ ಈಗ ಆನ್ಲೈನ್ ಟ್ರೇಡಿಂಗ್ನ ಎಫೆಕ್ಟ್ ಏನು ಅನ್ನುವಂಥ ಬೇರೆ ಯಾರಿಗೋ ಬೈಯರ್ಗೆ ನಮ್ದೇನು ಜವಾಬ್ದಾರಿ ಇಲ್ಲ. ಹಂಗಾಗಿ 2 ಲ್ಯಾಪ್ಟಾಪ್ ದುಡ್ಡನ್ನು ಬೈಯರ್ ಹತ್ರನ ಇವರು ವಸೂಲಿ ಮಾಡ್ಕೋಬೇಕು. ಸೊ ಅವಾಗ ನಾವು ಕೇಳಿದ ಪ್ರಶ್ನೆ ಕಕ್ಷಿಗಾರರಿಗೆ, ನೀವು ಯಾರ ಹತ್ರ ಆರ್ಡರ್ ಪ್ಲೇಸ್ ಮಾಡಿದ್ರಿ ಅಂತ. ಸ್ವಾಮಿ ನಾವು ಅಮೆಝಾನ್ನಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದು. ಕಕ್ಷಿಗಾರರಿಗೆ ಗ್ರಾಹಕರಿಗೆ ಯಾರಿಂದ ಆರ್ಡರ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅಮೆಝಾನ್ ಅಂತ ತಿಳ್ಕೊಂಡವರು ಆರ್ಡರ್ ಮಾಡಿದ್ದಾರೆ. ಅಮೆಝಾನ್ನ ರೆಪ್ಯುಟೇಷನ್ನ ನಂಬ್ಕೊಂಡವರು ಆರ್ಡರ್ ಪ್ಲೇಸ್ ಮಾಡಿರೋದ್ರಿಂದ ಅಮೆಝಾನ್ನವರು ಪ್ಲಾಟ್ಫಾರ್ಮಲ್ಲಿ ಅಲ್ಲಿಗೆ ಲ್ಯಾಪ್ಟಾಪ್ ಬದಲು ಅಲ್ಲಿಗೆ ಪೀಸ್ ಕಳಿಸುವಂಥ ವ್ಯಕ್ತಿಗಳನ್ನು ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಆನ್ಬೋರ್ಡ್ ಮಾಡಿಕೊಂಡ ಉದ್ದೇಶದಿಂದ ನೀವು ಗ್ರಾಹಕರಿಗೆ ಹಣ ಪಾವತಿ ಮಾಡಿ ಬಡ್ಡಿ ಸಮೇತ ನಿಮ್ಮ ಯಾರಿಗೆ ಆನ್ಬೋರ್ಡ್ ಮಾಡ್ಕೊಂಡಿದ್ರಲ್ಲ ಅವ್ರ ಹತ್ರ ನೀವು ವಸೂಲಿ ಮಾಡ್ಕೊಳ್ಳಿ ಅಂತೇಳಿ ನಾವು ಒಂದು ಆದೇಶವನ್ನು ಮಾಡುವಂಥ. ಸೊ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳಲ್ಲೂ ಅನೇಕ ಪ್ರಕರಣಗಳು. ಈಗ ಈ ಕೇಸು ಸಿವಿಲ್ ಕೋರ್ಟ್ಗೆ ಹೋದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ದಿನ ತೆಗೆದುಕೊಳ್ಬೋದು, ಯಾವ ರೀತಿ ಪ್ರೊಸೀಜರ್ ಆಸ್ಪೆಕ್ಟ್ ಅಲ್ಲಿ ಆಗ್ಬೋದು. ಮೆಡಿಕಲ್ ನೆಗ್ಲಿಜೆನ್ಸ್ನು ಒಂದು ವಿಶೇಷವಾದಂಥ ಪ್ರಕರಣ. ಒಬ್ಬ ಹೆಣ್ಮಗಳು ತಾಲೂಕ್ ಲೆವೆಲಲ್ಲಿ ಹೆರಿಗೆಗೆ ಹೋಗ್ತಾರೆ, ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ ಆಗುತ್ತೆ. ಹೆರಿಗೆ ಎಲ್ಲ ಆಯ್ತಲ್ಲ ಅನ್ನೋ ಖುಷಿ ಒಳಗೆ ಅವ್ರಿಗೂ ಆಯ್ತು, ಎಲ್ಲ ಮಾಡ್ತಾರೆ. ಕೊನೆಯಲ್ಲಿ ಏನು ಮಾಡಿದ್ರು, ಸಿಸೇರಿಯನ್ ಉಪಯೋಗಿಸಿದ ಸೀಸರ್ನೇ ಆ ಡಾಕ್ಟ್ರು ಹೊಟ್ಟೆ ಒಳಗಡೆ ಬಿಟ್ಟಿದ್ದಾರೆ. ಸೊ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಎದ್ದು ಕಾಣ್ತಾ ಇದೆ, ಒಳಗಡೆ ಕೂತ್ಕೊಂಡಿತ್ತು ಹೊಟ್ಟೆ. ಈ ಭಾರತದಲ್ಲಿ ನೀವು ಇಮ್ಯಾಜಿನ್ ಮಾಡಿ, ಒಬ್ಬ ಹೆಣ್ಣು ಮಗಳು ಅಂತ ಸೀಸರ್ ಅನ್ನ 3 ವರ್ಷ ಕ್ಯಾರಿ ಮಾಡಿದ್ದಾರೆ. 3 ವರ್ಷ. ಆ 3 ವರ್ಷನೂ ಅದೇ ಡಾಕ್ಟರ್ ಹತ್ರ ಹೋಗಿದ್ದಾರೆ ಟ್ರೀಟ್ಮೆಂಟ್ಗೆ. ಏನೂ ಇಲ್ಲ ಅಂತ ಹೇಳಿ ಬೇರೆ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಸ್ಕ್ಯಾನಿಂಗ್ ಮಾಡಿದಾಗ ನೋಡಿದ್ರೆ 3 ವರ್ಷ ಒಂದು ಕತ್ತರಿ ಹೆಣ್ಣು ಮಗಳ ಹೊಟ್ಟೆ ಒಳಗಡೆ ಇತ್ತು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ. ಅವರ ಹೊಟ್ಟೆ ಒಳಗಡೆ ಇದ್ದಂತ ಕತ್ರಿಯ ಒಂದು ಹೊಟ್ಟೆ ಒಳಗಡೆ ಒಂದು ಸಣ್ಣ ಒಂದು ಸಾಸಿವೆ ಕಾಳಕ್ಕೆ ಹೋದ್ರೂ ಕಷ್ಟ. ಫಾರಿನ್ ಬಾಡಿನ ನಮ್ಮ ದೇಹ ಒಪ್ಪಲ್ಲ. ಒಂದು ಸಣ್ಣ ಮುಳ್ಳು ಕಾಲಕ್ಕೆ ಚುಚ್ಚಿದ್ರೆ ನಮಗೆ ವಾರಗಟ್ಲೆ ತ್ರಾಸ ಕೊಡೋದು. ಹೊಟ್ಟೆ ಒಳಗಡೆ ಆ ಕತ್ರಿ ಅವ್ರದ್ದು ಏನೆಲ್ಲ ಇಂಟರ್ನಲ್ ಆರ್ಗನ್ಸ್ ಏನಿದೆ ಎಲ್ಲ ಡ್ಯಾಮೇಜ್ ಮಾಡಿ ಅಲ್ಟಿಮೇಟ್ಲಿ 3 ವರ್ಷ ಸಫರ್ ಮಾಡಿ ಶೀತಾಗಿದ್ರು. ಸೊ ಆ ಯಮ್ಮ ಮಾಡಿದ್ದಕ್ಕೆ ಅವ್ರ ಡಾಕ್ಟರ್ಗೆ ಹೋಗಿ ಈ ತರ ಮಾಡಿದಿರಲ್ಲ ಅಂತ ಹೇಳಿದ್ರೆ ಶರ್ಟೆಡ್ ದೇರ್ ರೆಸ್ಪಾನ್ಸಿಬಿಲಿಟಿ. ದೆನ್ ನಾವು 30 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಿ ಅಂತ ಒಂದು ಆರ್ಡರ್ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಸೊ ಇನ್ನೂ ಒಂದು ಕೇಸ್ ವಿಶೇಷವಾದದ್ದು ಅಂದ್ರೆ ಅವರು ಡಾಕ್ಟ್ರು ಆರ್ಡಿನರಿ ಸರ್ಜನ್. ಸೊ ಕಣ್ಣವು ಅಂತ ಹೋಗ್ತಾರೆ ಡಾಕ್ಟ್ರು, ಯಾರೋ ಒಬ್ರು ಹೆಣ್ಮಕ್ಳು, ಇನ್ನೇ ಮದುವೆ ಆಗಿರೋ ಪಾಪ ಚಿಕ್ಕ ಮಗಳು, ಒಂದು 20 ವರ್ಷ 25 ವರ್ಷ. ಸರ್ಜನ್ ಇದ್ದವರು ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡೋದು, ಹರ್ನಿಯ ಆಪರೇಷನ್ ಮಾಡೋದು ಮಾಡ್ತಾರೆ. ಇವರು ಮಾಮೂಲಿ ಸರ್ಜನ್ ಆಪರೇಟೆಡ್ ದಿ ಕಣ್ಣು ಆಪರೇಷನ್ ಮಾಡಿದ್ದಾರೆ ಸರ್ಜನ್. ಕಣ್ಣು ಆಪರೇಷನ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ಸರ್ಜನ್ ಹೊಟ್ಟೆ ಒಳಗಡೆ ಕುಯ್ಯುವಾಗ ಮಾಡುವಾಗ ಅದ್ರ ಮ್ಯಾನರ್ ಆಫ್ ಫೋರ್ಸ್, ಕೈನ ನಾವು ಹೆಂಗೆ ಯೂಸ್ ಮಾಡ್ತೀವಲ್ಲ ಅದು ರಫ್ ಅಂಡ್ ಟಫ್ ಆಗಿ ಮಾಡಿದ್ರು ತಡ್ಕೊಳ್ಬೇಕು ಕೆಳಗಡೆ. ಕಣ್ಣು ಹಂಗಾಗೋದಿಲ್ಲ. ಕಣ್ಣಿನ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ ಈವನ್ 1 ಮಿಲಿಮೀಟರ್ 1 ಪಾಯಿಂಟ್ ನಾವು ಇನ್ಸೈಸ್ ಒಳಗೆ ಹಾಕ್ಬೇಕು ಅಂತ ಹೇಳಿದ್ರೆ ಕಷ್ಟ. ಇವ್ರೇನ್ ಮಾಡಿದ್ದಾರೆ, ಆ ಸೀಸರ್ನ ಯಾವ ರೀತಿ ಆಯ್ತು, ಕಣ್ಣಿನ ಗುಡ್ಡೆ ಒಳಗಡೆ ಚುಚ್ಚಿಬಿಟ್ಟಿದೆ. ಆ ಕಣ್ಗುಡ್ಡೆ ಚುಚ್ಚಿರೋದ್ರಿಂದ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಪುನಃ ಅದನ್ನ ವಾಪಸ್ ತೆಗ್ದಿದಾರಲ್ಲ, ಅದು ಕಣ್ಗುಡ್ಡೆ ಹಿಂಗೆ ಎದ್ದು ಬಿಟ್ಟಿದೆ. ಆ ಹೆಣ್ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ. ಆ ಹೆಣ್ಮಗಳು ಬಂದಾಗೆಲ್ಲ, ಸರ್ ನನ್ನ ಕಣ್ಣು ನೋಡಿದ್ರೆ ಎದುರ್ಕೊಂಡು ಯಾರು ನನ್ನ ಮದುವೆನೇ ಆಗ್ತಾ ಇಲ್ಲ. ಅವ್ರು ಡಾಕ್ಟರ್ ಕೇಳಿದ್ರೆ, ಇಲ್ಲ ಸರ್ ನಾನು ಸರ್ಜನ್, ಐ ಕ್ಯಾನ್ ಆಪರೇಟ್ ದಿ ಬ್ರೈನ್ ಆಲ್ಸೋ ಅಂತ. ಸಾಕಪ್ಪ, ಒಬ್ಬ ಹೆಣ್ಮಕ್ಳು ಕಣ್ಣಿಗೆ ಆಪರೇಟ್ ಮಾಡಿದ್ದೀನಿ, ನೀವು ಯಾರಿಗೂ ಬ್ರೈನ್ಗೆಲ್ಲ ಕೈ ಹಾಕಿ ಹೋಗ್ಬೇಡಿ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಓಕೆ.
ಮಾಡಲಿಲ್ಲ ಅಂದರೆ ಆ ಹೆಣ್ಮಗಳು ಮದುವೆ ಖರ್ಚೆಲ್ಲ ಸೇರಿಸಿ ಒಂದು 45 ಲಕ್ಷ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ಈಗ ಆಲ್ಮೋಸ್ಟ್ ಆಲ್ ಸೆಟಲ್ಮೆಂಟಿಗೆ ಬಂದಿದೆ. ಸೊ ಇಂಥ ಒಂದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಇಂಥ ಪ್ರಕರಣಗಳನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ರೂಲ್ ಈಸ್ ಅಪ್ಲಿಕಬಲ್ ಬಟ್ ಪ್ರೊಸೀಜರ್ ಈಸ್ ಸಿಂಪಲ್. ಈಗ ಒಂದು ಅಪ್ಲಿಕೇಶನ್ ಹಾಕಿದ್ರೆ, ಈಗ ಒಂದು ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳಿದಾಗ ಎದುರುಗಡೆ ಲಾಯರ್ ಬಂದಾಗ ಏನು ಹೇಳ್ತೀವಿ? ಎಸ್ ಸರ್, ನಾವು ಈಗ ಡಿಸ್ಟಿಕ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಯ್ತು ಅಂದರೆ ನಾವು ಅಬ್ಜೆಕ್ಷನ್ ಹಾಕ್ತೀವಿ, ಟೈಮ್ ಕೊಡಿ. ಅದಕ್ಕೊಂದು 5 ವರ್ಷ 6 ವರ್ಷ ಹಿಡಿತಾರೆ. ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ. ಕೇಳಬೇಕು, ನಿಮ್ಮನ್ನು ಕೇಳಿದೀವಪ್ಪ, ಸಮರಿ ಪ್ರೊಸೀಜರು, ನಾನು ಅಲೋ ಮಾಡ್ತಾ ಇದ್ದೀನಿ ಅಪ್ಲಿಕೇಶನ್, ಕಾಸ್ಟ್ಗೆ ಎಷ್ಟು ಬೇಕಾದ್ರೆ ತಗೊಳ್ಳಿ, 500-1000 ರೂಪಾಯಿ, ನಿಮ್ಮ ಕಕ್ಷೆಗಾರಿದ್ರೆ ಬಸ್ ಚಾರ್ಜ್ ಹೋಗಕ್ಕೆ ಬರೋಕ್ಕೆ ಸರಿ ಆಗುತ್ತೆ ಅಂತೇಳಿ ಅಲ್ಲೇ ಅಪ್ಲಿಕೇಶನ್ ಅಲೋ ಮಾಡ್ತೀವಿ. ಇನ್ನೂ ಒಂದು ವಿಶೇಷ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅಂದರೆ ಎವಿಡೆನ್ಸ್ಟಿಕ್ ಪ್ರೂಫ್ ಆಫ್ ಎವಿಡೆನ್ಸ್ ಆ್ಯಕ್ಟ್ನ ನಾವು ಫಾಲೋ ಮಾಡೋದಿಲ್ಲ. ಮತ್ತು ಎವಿಡೆನ್ಸ್ ಆ್ಯಕ್ಟಲ್ಲಿ ಪ್ರೈಮರಿ ಎವಿಡೆನ್ಸು, ಸೆಕೆಂಡರಿ ಎವಿಡೆನ್ಸು, ಸೆಕ್ಷನ್ 65 ಸರ್ಟಿಫಿಕೇಟು ಇವ್ಯಾವುದೂ ಇಲ್ಲ. ಜೆರಾಕ್ಸ್ ಕಾಪಿ, ಈಗ ಒಂದು ಇದೇ ಒಂದು ಡಾಕ್ಯುಮೆಂಟ್ ನಮ್ಗೆ ಇವ್ರಿಗೆ ಆಗಿರೋದು ಒಂದು ಜೆರಾಕ್ಸ್ ಅಂದ್ರೂ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದನ್ನು ಡಾಕ್ಯುಮೆಂಟ್ ಆಗಿ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಬೇಸಿಸ್ ಮೇಲೆ ನಾವು ಕೇಸನ್ನು ತೀರ್ಮಾನ ಮಾಡ್ತೀವಿ. ಅದನ್ನು ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಸೀಜರು ಆಪೋಸಿಟ್ ಪಾರ್ಟಿ ಒಂದು ಅಫಿಡವಿಟ್ ಹಾಕಬೇಕು, ಡಿನೇ ಮಾಡಬೇಕು, ಈ ಕಂಟೆಂಟ್ಸ್ ಏನಿದೆ ಇದು ಜಿನೈನ್ ಅಲ್ಲ, ಸೊ ಹಂಗಾಗಿ ಇದನ್ನು ನೀವು ರಿಲೇ ಹಾಕ್ಬೇಡಿ ಅಂತೇಳಿ ಕೌಂಟರ್ ಮಾಡುವಂಥದ್ದಕ್ಕೆ ಒಂದು ಅವಕಾಶ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರೊಸೀಜರ್ ಸಿಂಪಲ್ ಆಗಿರೋದ್ರಿಂದ, ಮತ್ತೆ ಒಂದು ಕಂಪ್ಲೇಂಟ್ ಹಾಕಿದ್ರೆ ಏನು ಅಂದರೆ 90 ದಿನದಲ್ಲಿ ನೋಟಿಸ್ ಜಾರಿ ಆಯಿತು ಅಂದರೆ 90 ದಿನದಲ್ಲಿ ಕಂಪ್ಲೇಂಟ್ ತೀರ್ಮಾನ ಹಾಕಬೇಕು ಅಂತ ಕಾನೂನು ಹೇಳುತ್ತೆ. ಮತ್ತು ಇನ್ನೊಂದೇನು ಅಂದರೆ ಕಂಪ್ಲೇಂಟ್ ಹಾಕಿ ಕಂಪ್ಲೇಂಟ್ ಬರಲಿಲ್ಲ ಅಂದರೆ ಕೇಸ್ ವಜಾನು ಮಾಡೋಕ್ಕೆ ಬರಲ್ಲ. ಎದುರುಗಡೆಯವ್ರಿಗೆ ನೋಟಿಸ್ ಜಾರಿ ಆಗಿದ್ರೆ ನಮ್ಮ ಮುಂದೆ ಏನು ಪೇಪರ್ಸ್ ಇರುತ್ತೆ ಅದ್ರ ಮೇಲೆ ಮೆರಿಟ್ ಮೇಲೆ ಜಡ್ಜ್ಮೆಂಟ್ ಬರ್ಕೊಂಡು ಹೋಗ್ತಾರೆ. ಈ ಪ್ರಾವಿಷನ್ ಕನ್ಸ್ಯೂಮರ್ ಕಮಿಷನಲ್ಲಿ ಮಾತ್ರ ಲೆಕ್ಕ. ಇಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಯ್ತು ಅಂತ ಹೇಳಿದ್ರೆ ಡಿಪೆಂಡೆಂಟ್ ಎಕ್ಸ್ಪರ್ಟ್ ಇದ್ರೂ ಸುಧಾ ಪ್ಲೇಂಟಿಫ್ ಬರಲಿಲ್ಲ ಅಂದ್ರೆ ನಾವು ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಅಂತ ಮಾಡ್ಬಿಡ್ತೀವಿ ಎಲ್ಲಿ ಸಿವಿಲ್ ಕೋರ್ಟಲ್ಲಿ. ಇಲ್ಲಿ ಆ ರೀತಿ ಇಲ್ಲ, ನಮ್ಮಲ್ಲಿ ಮೆರಿಟ್ ಮೇಲೆ ತೀರ್ಮಾನ ಮಾಡಬೇಕು. ಮತ್ತೆ ಟೈಮ್ ಲೈನ್ಸ್ ಜಾಸ್ತಿ. ಈಗ ನಾವು CPC ಒಳಗಡೆ 90 ದಿನದೊಳಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬೇಕಾಗಿತ್ತು ಅಂತ ಇತ್ತು 30 ಡೇಸು ಎಕ್ಸ್ಟೆಂಡೆಡ್ ಬೈ ಅಪ್ ಟು 90 ಡೇಸ್ ಅಂತ. ನಮ್ಮಲ್ಲಿ 30 ದಿನದಲ್ಲಿ ನೋಟಿಸ್ ಜಾರಿ ಆದ ದಿನದಿಂದ ವರ್ಷನ್ ಅಂತ ಹೇಳ್ತೀವಿ ನಾವು, ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬೇಕು. ಇಲ್ಲ ಇನ್ನು ಮ್ಯಾಕ್ಸಿಮಮ್ 15 ದಿನ ಟೈಮ್ ಎಕ್ಸ್ಟೆಂಡ್ ಮಾಡ್ಬೋದು, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 45 ಡೇಸ್. 45 ದಿನ ಆದಮೇಲೆ ವರ್ಷನ್ ಹಾಕಕ್ಕೆ ಅವಕಾಶನೇ ಇಲ್ಲ. ಜಿಲ್ಲಾ ಕಮಿಷನ್ ಅವ್ರಿಗೆ ಅಧಿಕಾರವೂ ಇಲ್ಲ, ರಾಜ್ಯ ಕಮಿಷನ್ಗೂ ಇಲ್ಲ, ನ್ಯಾಷನಲ್ ಕಮಿಷನ್ಗೂ ರಿಟರ್ನ್ ಸ್ಟೇಟ್ಮೆಂಟ್ ಅಕ್ಸೆಪ್ಟ್ ಮಾಡೋ ಪವರ್ಸ್ ಇಲ್ಲವೇ ಇಲ್ಲ. ಸುಪ್ರೀಂ ಕೋರ್ಟ್ನವರು ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 45 ಡೇಸ್ ಒಳಗೆ ಹಾಕ್ಲೇಬೇಕು, ಹಾಕ್ಲಿಲ್ಲ ಅಂದ್ರೆ ಕೇಸ್ ಮುಗಿತು. ಅವ್ರು ಬೇಕು ಅಂದ್ರೆ ಬಂದು ಎವಿಡೆನ್ಸ್, ಲೀಗಲ್ ಪಾಯಿಂಟ್ ಏನಾದ್ರು ಇದ್ರೆ ಅದ್ರ ಮೇಲೆ ಎವಿಡೆನ್ಸ್ ಕೊಟ್ಟು ಆರ್ಗ್ಯುಮೆಂಟ್ ಮಾಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಮತ್ತೆ ಈ ನಂತರದಲ್ಲಿ ಏನಾಯ್ತು ಅಂದ್ರೆ ಈ ತರ ವ್ಯಾಜ್ಯಗಳು ಬರ್ತಾ ಇರುವಂತದ್ದು, ಪಾರ್ಟಿ ಇನ್ ಪರ್ಸನ್ ಬರ್ಬೋದು. ನಾನು ಕೇಸ್ ಹಾಕ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ನಮ್ಮ ಸ್ನೇಹಿತರ ಇನ್ನೊಬ್ಬರಿಗೆ ಆಥರೈಸೇಷನ್ ಒಂದು ಚೀಟಿ ಒಳಗೆ ನಾನು ಬರೆದು ಇನ್ನು ಶಾಂತಿ ಮೇಡಮ್ ಅವ್ರನ್ನ ಆಥರೈಸ್ ಮಾಡಿದ್ದೀನಿ ಅಂದರೆ ಅವರೇ ಬೇಕಾದ್ರೆ ಬಂದು ಕಂಪ್ಲೇಂಟ್ ಹಾಕ್ಬೋದು, ಅವರೇ ಬಂದು ವಾದ ವಿವಾದವನ್ನು ಮಾಡುವಂಥ ಒಂದು ಪ್ರಾವಿಷನ್ ನಮ್ಮ ಕನ್ಸ್ಯೂಮರಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ನಾವು ಮೀಡಿಯೇಷನ್ ಸೆಂಟರ್ನ ಓಪನ್ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯಕ್ಕೆ ಪ್ರಥಮವಾದಂತಹ ಮೀಡಿಯೇಷನ್ ಸೆಂಟ್ರು. ಅನೇಕ ಪ್ರಕರಣಗಳು ನಾವು ರಾಜ್ಯಕ್ಕೆ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೋರ್ಟಲ್ಲಿ ನಾವು ಒಬ್ಬರ ಜೊತೆ ಇಂಥವ್ರ ಪರ ಮಾಡಿ ಇಂಥವ್ರ ಕಡೆ ಮಾಡ್ಕೊಬಿಡಿ ಅಂತ ಹೇಳಿದ್ರೆ ಅವರೇ ಈಗಾಗಲೇ ಪ್ರಿಜುಡಿಸ್ ಆಗಿಬಿಟ್ಟಿದ್ದಾರೆ, ಇವರು ತೀರ್ಮಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಒಂದು ಭಾವನೆ ಬರುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಮೀಡಿಯೇಷನ್ಗೆ ನಾವು ಅನೇಕ ಪ್ರಕರಣಗಳನ್ನ ರೆಫರ್ ಮಾಡುವಂತ ವ್ಯವಸ್ಥೆ ಡೆವಲಪ್ ಆಗ್ತಾ ಹೆಚ್ಚು ಪ್ರಕರಣಗಳು ಮೀಡಿಯೇಷನ್ ಅಲ್ಲಿ ಸೆಟಲ್ಮೆಂಟ್ ಆಗುವಂತ ಒಂದು ADR ಮೆಥಡ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಈಗ ದೇಶಾದ್ಯಂತ ಮೀಡಿಯೇಷನ್ ಸೆಂಟರ್ಗಳು ನಮ್ಮ ಗ್ರಾಹಕರ ವೇದಿಕೆಗೂ ಬೇಕು ಅಂತೇಳಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವರು ಇದರ ಈ ಬಿಲ್ಡಿಂಗ್ನ ಪೂರ್ಣ ಖರ್ಚು ಕೇಂದ್ರ ಸರ್ಕಾರದವರು ವಹಿಸ್ಕೊಂಡಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಬರ್ಡನೆ ಮಾಡಿರೋರು. ಸೊ ಇವನ್ ನಮ್ಮ ಕನ್ಸ್ಯೂಮರ್ ಕಮಿಷನ್ನ ಕಟ್ಟಡ ಇದ್ರ ಸಂಪೂರ್ಣ ಹಣ ಕೇಂದ್ರ ಸರ್ಕಾರದಿಂದಲೇ ಬರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿಯ ಅನೇಕ ನಮ್ಮಲ್ಲಿ 34 ಜಿಲ್ಲಾ ಕಮಿಷನ್ಗಳಿದೆ. ಎಲ್ಲ ಕಡೆ ಒಂದೊಂದಾಗಿ ಕನ್ಸ್ಟ್ರಕ್ಷನ್ಸ್ ಮುಗಿತಾ ಬರ್ತಾ ಇದೆ. ಸೊ ಹಂಗಾಗಿ ನಾವು ಬಳ್ಳಾರಿಯಿಂದ ಇದನ್ನ ಮೊದಲ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಇಲ್ಲಿಂದ ನಾನು ಕೋಟೇಶ್ವರ ಅವರಿಗೆ, ಅನಿಲ್ ಕುಮಾರ್ ಅವರಿಗೆ, ಮೇಡಮ್ PDJ ಮೇಡಮ್ ಅವರಿಗೆ ನಾವು ಫೋನ್ ಮಾಡಿದಾಗ ಅವರು
ಇಲ್ಲೇ ಎಲ್ಲ ನೀವು ಬರೋದು ನಮಗೆ ಸಂತೋಷದ ಜೊತೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತೇಳಿ ನೆನ್ನೆ ಆಫೀಸರ್ಸ್ನೆಲ್ಲ ಅವ್ರ ಮನೆಯಲ್ಲಿ ಕರೆದು ನಮಗೆ ಒಂದು ಅವ್ರ ಮನೇಲಿ ಅನ್ನಪೂರ್ಣೇಶ್ವರಿ ಇದ್ದಾರೆ ಪೂಜೆ ಮಾಡಿ ನಮಗೆ ನೆನ್ನೆ ಅನ್ನಪೂರ್ಣೆ ಅವರೇ ನೆನ್ನೆ ನಮ್ಮ ರಾತ್ರಿ ಅನ್ನಪೂರ್ಣೇಶ್ವರಿ ಮಾಡಿ ಆತಿಥ್ಯವನ್ನು ಕೊಟ್ಟು ಯಾವ ರೀತಿ ಒಂದು ಪಾಸಿಟಿವಿಟಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಸಂತೋಷಕರವಾದಂಥ ಒಂದು ವಾತಾವರಣ ಬಿಗಿನಿಂಗಿಂದನೇ ಅದು ಬಂದಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಬಳ್ಳಾರಿ ಜಿಲ್ಲೆ ವಿಭಜನೆ ಆಗಿ ಹೊಸಪೇಟೆ ಜಿಲ್ಲೆ ಬೇರೆ ಆಗಿದೆ. ಅದ್ರ ಬಗ್ಗೆನೂ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಪ್ರಕರಣಗಳು ಹೆಚ್ಚು ಬರೋ ರೀತಿ ಯಾವ ರೀತಿ ಮಾಡಬೇಕು ಅಂತೇಳಿ ಸರ್ಕಾರದಿಂದ ನಾವು ಈ ಪ್ರಚಾರ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಬಜೆಟ್ ನಮ್ಮ ಹತ್ರ ದುಡ್ಡಿದೆ. ನಮ್ಮ ಪ್ರಾಧಿಕಾರದಲ್ಲಿ 18 ಕೋಟಿ ರೂಪಾಯಿ ದುಡ್ಡಿದೆ, ಖರ್ಚು ಮಾಡ್ತಾ ಇಲ್ಲ. ಬರೀ ಏನಿದ್ರು ಅದು ತಿರುಪ್ತಿ ಗುಂಡಿಗೆ ಹೋದಾಗ ಹೋಗ್ತಾ ಇದೆ ಅಲ್ಲಿಗೆ. ಅದಕ್ಕೆ ಈ ಸಾರಿ ನಾವು ಪ್ರಥಮವಾಗಿ ನಾವೇನು ಮಾಡಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟು ಆ 18 ಕೋಟಿ ರೂಪಾಯಿನ ನಾವು ತೆಗೆದುಕೊಂಡು ಪ್ರಚಾರವನ್ನು ಮಾಡಬೇಕು. ಅದಕ್ಕೆ ವಕೀಲರ ಸಂಘಗಳಿಗೆ ಹೋಗಿ ಗ್ರಾಹಕರ ಕಾಯ್ದೆ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಲಾ ಕಾಲೇಜ್ಗಳು, ಡಿಗ್ರಿ ಕಾಲೇಜ್ಗಳಿಗೆ ಹೋಗುವಂಥದ್ದು, ಮತ್ತು ಈಗ ಮಾಲ್ಗಳೆಲ್ಲ ಬರ್ತಾ ಇದೆ, ಈಗ ಅಂಗಡಿ, ಸಂತೆ, ಜಾತ್ರೆ. ಸೊ ಅಲ್ಲಿ ಪ್ರತಿಯೊಂದರಲ್ಲೂ ಸುಧಾ ಒಂದು ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಟ್ರ್ಯಾಕ್ಟರ್ ಲೋನ್ ನಾವು ನೋಡ್ತೀವಿ, ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಲೋನ್. ಮತ್ತೆ ಈಗ ಹಳ್ಳಿಗಳು ತಾಲೂಕ್ ಲೆವೆಲ್ ಎಲ್ಲ ಬಂತು ಅಂತ ಹೇಳಿದ್ರೆ TV ಲೋನ್, ಇನ್ಸ್ಟಾಲ್ಮೆಂಟ್, EMI ಅದೆಲ್ಲ ಮಾಡ್ತಾರೆ. ಹಾವೇರಿನಲ್ಲಿ ಒಂದು ದೊಡ್ಡ ಸ್ಕ್ಯಾಮ್, ಒಂದು EMI ಕೊಡುವಂತ ಒಂದು ಅಂಗಡಿ ಮತ್ತೆ ಫೈನಾನ್ಸ್ ಕೊಡ್ತಕ್ಕಂಥ ಶ್ರೀರಾಮ ಫೈನಾನ್ಸ್ ಅವರು. ಸೊ ಇವರೆಲ್ಲ ದುಡ್ಡು ಕೊಟ್ಟು ಇವರು ಟಿವಿನ ಮತ್ತೆ ಫ್ರಿಜ್ನ ಕೊಂಡ್ಕೊಂಡ್ರೆ ಇದು ನಿಮ್ಗೆ ಇನ್ಶೂರೆನ್ಸ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಹೇಳಿ ಇವ್ರು ಬ್ಲಾಂಕ್ ಚೆಕ್ ತಗೊಂಡು ಫಾರಮ್ಗಳಿಗೆಲ್ಲ ಸೈನ್ ಮಾಡಿಬಿಟ್ಟು ಆ ಅಂಗಡಿಯವನ್ ಏನ್ ಮಾಡಿದಾನೆ ಅಂದ್ರೆ ಫೈನಾನ್ಸ್ ಅವರಿಂದ ಸಾಲ ತಗೊಳ್ಳೋದು, ಗ್ರಾಹಕರಿಂದ ದುಡ್ಡು ತಗೊಂಡು ಡೆಲಿವರಿ ಕೊಡೋದು, ಆ ಫೈನಾನ್ಸ್ ಅವರಿಂದ ಸಾಲ ಕೊಟ್ಟಿದ್ದೀವಿ ಅಂತ ಅದೇ ದುಡ್ಡನ್ನ ಅಂಗಡಿಯವನಿಗೆ ದುಡ್ಡು ಬರುವಂಥದ್ದು. ಸೊ ಚೆಕ್ಗಳೆಲ್ಲ ತಗೊಂಡಿದ್ದಾರೆ, ಅವೆಲ್ಲ ಡಿಸಾನರ್ ಆದಾಗ ಆಮೇಲೆ ಗ್ರಾಹಕರೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟ ನಂತರ ದೊಡ್ಡ ಸ್ಕ್ಯಾಮೇ ಅನ್ನರ್ತಾ ಇತ್ತು. ಆವಾಗ ಈಗ ನಾವು ಅಂತ ಕೇಸ್ಗಳನ್ನೆಲ್ಲ ಹಿಡಿದು ಅವ್ರಿಗೆ ಹೆಚ್ಚು ಕಾಂಪನ್ಸೇಷನ್, ಪೆನಾಲ್ಟಿ ಹಾಕುವಂತ ಕೆಲಸಗಳನ್ನ ಮಾಡಿದ್ಮೇಲೆ ಅಂತ ಒಂದು ಮೋಸದ ಕೆಲಸಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಮೆಡಿಕಲ್ ಇವತ್ತಿನ ಕಾಲದಲ್ಲಿ ಮೇಜರ್ ಆಗಿ ನಾವು ನೋಡ್ತಾ ಇರೋದು ಆನ್ಲೈನ್ ಫ್ರಾಡ್. ನಾವು ಕರೆಕ್ಟಾಗಿ ಈಗ 10 ಗಂಟೆಗೆ 11 ಗಂಟೆಗೆ ನಾವು ಆಫೀಸ್ಗೆ ಹೋಗ್ಬೇಕು ಅನ್ನೋ ಒಂದು ಟೈಮ್ ಬಂದಾಗ ಒಂದು ಫೋನ್ ಬರುತ್ತೆ, ಸುಂದರವಾದಂತ ಒಂದು ಹೆಣ್ಣು ಮಗಳು ಫೋನ್ ಮಾಡಿ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾವು ನಿಮ್ KYC ಅಪ್ಡೇಟ್ ಮಾಡ್ತಾ ಇದ್ದೀವಿ, ನಿಮ್ಮ ಅಕೌಂಟ್ ದಯವಿಟ್ಟು ನಿಮ್ದು ಕ್ರೆಡೆನ್ಶಿಯಲ್ಸ್ ಕೊಡಿ, ಕ್ರೆಡಿಟ್ ಕಾರ್ಡು, ನಿಮ್ ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಅದರೊಳಗೆ ಒಂದು OTP ಬರುತ್ತೆ, ಅದೊಂದು ಹೇಳ್ಬಿಡಿ ಅಂತ ಹೇಳಿದ್ರೆ ದುಡ್ಡು OTP ಕೊಟ್ಟ ತಕ್ಷಣ ಏನಾಗುತ್ತೆ, ಎಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ನಾವೇ ಕೊಟ್ಟಿರ್ತೀವಿ ಅವ್ರಿಗೆ. ಸೊ ದುಡ್ಡು ಟಕ್ 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 ಅಂತ ಇಲ್ಲಿ ನಮಗೆ SMS ಬರ್ತಾ ಇರ್ತದೆ, ನಿಮ್ದು ಇಷ್ಟು ದುಡ್ಡು ಖರ್ಚಾಯ್ತು, ಇಷ್ಟು ದುಡ್ಡು ಡಿಡಕ್ಟ್ ಆಯ್ತು, ಇಷ್ಟು ದುಡ್ಡು ಡಿಡಕ್ಟ್ ಆಯ್ತು. ಈಗ ಆನ್ಲೈನ್ ಫ್ರಾಡ್ ಅಲ್ಲಿ ಹೆಚ್ಚಾಗಿ ರಿಟೈರ್ಡ್ ಪರ್ಸನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಿಟೈರ್ಡ್ ಪರ್ಸನ್ಸ್. ಮತ್ತೆ ಇಲ್ಲಿ ಮಿಡ್ಲಲ್ಲಿ ನಾನು ನೋಡಿದ್ದೀನಿ, ಅದು ದಾವಣಗೆರೆ, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸ್ಕೂಲ್ ಟೀಚರ್ಸ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಆಲ್ ಟೀಚರ್ಸ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಲಿಸ್ಟ್ ತಗೊಂಡಿದ್ದಾರೆ, ದೇ ಹ್ಯಾವ್ ಬೀನ್ ಟಾರ್ಗೆಟೆಡ್ ಫಾರ್ ಆನ್ಲೈನ್ ಫ್ರಾಡ್. ಹಂಗಾಗಿ ಇಂಥ ಪ್ರಕರಣಗಳನ್ನೆಲ್ಲ ನಾವು ಬೇಯಿಸುವಂತಹದ್ದು, ಆ ದುಡ್ಡು ರಿಕವರಿ ಮಾಡುವಂಥದ್ದು. ಈಗ ಆನ್ಲೈನ್ ಫ್ರಾಡ್ ಬಗ್ಗೆ ನಾವು ಹೆಚ್ಚಿನ ಜನಸಂಖ್ಯೆಗೆ ನಾವು ಮಾಹಿತಿನೇ ಕೊಡ್ತಾ ಇಲ್ಲ. ಮೊನ್ನೆ ಸೈಬರ್ ಕ್ರೈಮ್ ADGP ಮುರುಗನ್ ಅವ್ರ ಹತ್ರ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ. ಅವ್ರು ಹೇಳಿದ್ರು, ಸರ್ ನಮ್ಮ ದೇಶದಲ್ಲಿ ಹರಿಯಾಣ ನಂಬರ್ 1 ರಿಕವರಿನಲ್ಲಿ ಇದ್ರು. ಹಂಗಾದ್ರೆ ಆನ್ಲೈನ್ ಫ್ರಾಡ್ ಆಗಿ ಹೋದ್ರೆ ಫುಲ್ ರಿಕವರಿ ಆಗ್ಬಿಡ್ತಾ ಇದೆಯಾ ಹರಿಯಾಣದಲ್ಲಿ ಅಂತ ಕೇಳಿದೆ. ಇಲ್ಲ ಸರ್, 100 ಕೇಸ್ ರಿಪೋರ್ಟ್ ಆದ್ರೆ 35 ಕೇಸಲ್ಲಿ ಅಷ್ಟೇ ರಿಕವರಿ, ಇನ್ನು 65 ಕೇಸಲ್ಲಿ ತಿರುಪತಿ ನಮ್ಮ ಕೆಪಾಸಿಟಿನೇ ಎಲ್ಲ ರಿಕವರಿ ಮಾಡಕ್ಕೆ. ಕೊನೆಗೆ ನಮ್ಮ ರಾಜ್ಯದ ಹೇಳಪ್ಪ ಕತೆ ಅಂದ್ರೆ ನಾವು ನಂಬರ್ 2 ಇನ್ ದಿ ಕಂಟ್ರಿ ರಿಕವರಿನೆಲ್ಲ. ನಮ್ಮಲ್ಲಿ ಇವ್ರಿಗಿರೋ ಕೆಪಾಸಿಟಿ 100 ಕೇಸ್ ರಿಪೋರ್ಟ್ ಆದ್ರೆ 25 ಕೇಸ್ ಅಷ್ಟೇ ರಿಕವರಿ, ಇನ್ನು 75 ಕೇಸಲ್ಲಿ ಆನ್ಲೈನ್ ಫ್ರಾಡ್ಗೆ ಏನಾದ್ರು ನಾವು ಒಳಗಾದ್ರೆ ರಿಕವರಿ ಚಾನ್ಸಸ್ ಓನ್ಲಿ 25%. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಗ್ರಾಹಕರಿಗೆ ಮತ್ತೆ ಆನ್ಲೈನ್ ಬ್ಯಾಂಕಿಂಗ್ ಅವ್ರಿಗೆಲ್ಲ ಯುನೋ ಬ್ಯಾಂಕಿಂಗು, ಆ ಬ್ಯಾಂಕಿಂಗು, ATM ಕಾರ್ಡು ಎಲ್ಲ ಆನ್ಲೈನು ಮತ್ತೆ ಎಲ್ಲ UPI ಅಂತೇಳಿ ಟಕ್ 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 ಅಂತ ಹೊಡಿತಾ ಇರ್ತೀವಿ. ಅದು ನಮ್ಮ ದುಡ್ಡು ಯಾರಿಗೆ ಹೋಗ್ತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಈ ತರ ಸ್ಕಿಮ್ಮಿಂಗು, ಸ್ಕ್ಯಾಮಿಂಗ್ ಅಂತ ಹೇಳಿ ಅನೇಕವಾದಂಥ ವಿಚಾರಗಳನ್ನ ನಾವು ಗ್ರಾಹಕರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಮೇನಲ್ಲಿ ನಾನು ರಾಜ್ಯ ಗ್ರಾಹಕರ ಅಧ್ಯಕ್ಷನಾಗಿ ಬಂದಂಥ ವೇಳೆ
ಡಿಸ್ಪೋಸಲ್ಲೇ ಆಗ್ತಾ ಇರಲಿಲ್ಲ. ನಮ್ಮ ರಾಜ್ಯ 28 ರಾಜ್ಯಗಳಲ್ಲಿ ಕೊನೆ ಸ್ಥಾನದಲ್ಲಿತ್ತು. ಮೊನ್ನೆ ನವೆಂಬರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು. ನಮ್ಮ ರಿಜಿಸ್ಟ್ರಾರು ಮತ್ತು ನಮ್ಮ ಕಲೀಮ್ ಅವರು ಮತ್ತು ರಾಮಚಂದ್ರ ಅವರೆಲ್ಲ ಹೋಗಿದ್ರು. ನವೆಂಬರ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕರ್ನಾಟಕ ಸ್ಟೂಡ್ ನಂಬರ್ 2 ಇನ್ ದಿ ಕಂಟ್ರಿ. ನವೆಂಬರ್ ನಂತರದಲ್ಲಿ ಮಧ್ಯಪ್ರದೇಶದವ್ರಿಗೂ ನಮಗೂ 150 ಕೇಸ್ ಡಿಫ್ರೆನ್ಸ್ ಇತ್ತು. ಸೊ ಡಿಸೆಂಬರಲ್ಲಿ ನಮ್ಮದು ಒಂದೇ ಪಂಚಲ್ಲಿ 600 ಕೇಸ್ ತೀರ್ಮಾನ ಆಯಿತು. ಆ ಲೆಕ್ಕಕ್ಕೆ ತೊಗೊಂಡೋದ್ರೆ ಇವತ್ತು ನಾವು 6 ತಿಂಗಳಿಗೆ ದೇಶದಲ್ಲಿ ಕರ್ನಾಟಕ ರಾಜ್ಯ ಡಿಸ್ಪೋಸಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ. ಈ ದಿನ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳ ಅಮೃತ ಹಸ್ತದಿಂದ ಈ ಮಧ್ಯಸ್ಥಿಕೆ ಕೇಂದ್ರ ಉದ್ಘಾಟನೆಗೊಂಡಿದೆ. ಒಂದು ಸೆಟಲ್ಮೆಂಟ್ ಅಂತ ಹೇಳಿ ಒಂದು ಚೆಕ್ ಪೇಮೆಂಟ್ ಮಾಡಲಾಗಿದೆ. ತುಂಬಾ ಚೆನ್ನಾಗಿ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳ ಇದ್ದಲ್ಲಿ ಸೋಲು ಅನ್ನೋದೇ ಇಲ್ಲ. ಯಾಕಂದ್ರೆ ನಾವು ಅವ್ರನ್ನ ಬಹಳ ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ನನಗೆ 1992 ಇಂದ ಸಾಹೇಬರ ಪರಿಚಯ ಇದೆ. ಎಂಥವರನ್ನು ಅವ್ರು ಮೋಟಿವೇಟ್ ಮಾಡಿ ಕೆಲಸ ತೆಗೆಯೋದ್ರಲ್ಲಿ ನಿಸ್ಸೀಮರು. ಹಾಗಾಗಿ ನಮ್ಗೆ ಅವರಲ್ಲಿ ಬಂದಿರೋದು ತುಂಬಾ ಖುಷಿಯಾಗಿದೆ. ಅದಕ್ಕೂ ನಾನು ನಮ್ಮ ವಕೀಲರಿಗೆ, ನಮ್ಮ ಎಸ್ಪೆಷಲಿ ಪ್ರೆಸಿಡೆಂಟ್ ಹೇಳ್ತಿದ್ದೆ, ಏನ್ರಿ ನಿಮ್ ಕಲ್ಯಾಣ ಕರ್ನಾಟಕ ಅಂತೀರಿ, ಯಾವಾಗ ಕಲ್ಯಾಣ ಆಗೋದು? ನೀವು ಹಿಂಗಿದ್ರೆ ಕಲ್ಯಾಣ ಆಗೋದಿಲ್ಲ ನೋಡಿ ಅಂತ. ಅದಕ್ಕೆ ಇದಾಗುವಂತೆ ಇವತ್ತು ನಮ್ಮ ಮೀಡಿಯೇಷನ್ ಸೆಂಟರ್ ಅಂದ್ರೆ ಮಧ್ಯಸ್ಥಿಕೆ ಕೇಂದ್ರ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಫಸ್ಟ್ ಆಗಿ ಉದ್ಘಾಟನೆಗೊಂಡಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇದು ಕಲ್ಯಾಣದತ್ತ ನಾವು ಸಾಗ್ತಾ ಇದ್ದೀವಿ. ಹಾಗಾಗಿ ನಾನು ನ್ಯಾಯಮೂರ್ತಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಲ್ಲಿ ನಮ್ಮ ಮಧ್ಯಸ್ಥಿಕೆ ಕೇಂದ್ರ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತರಾದ ಅಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವರ್ ಆಲ್ ಇನ್ವಾಲ್ವ್ಡ್. ಐ ಕಂಗ್ರ್ಯಾಚುಲೇಟ್ ಅಂಡ್ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್. ನಾನು ಇಷ್ಟೇ ಹೇಳೋದು, ನಾವು DLEC ಅಂದ್ರೆ ಚೇರ್ಮನ್ ಆಫ್ ದಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ನಾನು ನಿಮಗೆ ನ್ಯಾಯಮೂರ್ತಿಗಳ ಮುಂದೆ ಹೇಳ್ತೀನಿ, ನಮ್ಮ DLEC ಇಂದ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಕೇಳಿದ್ರು ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೀವಿ. ಆಮೇಲೆ ಶ್ರೀಯುತ ತಿಪ್ಪೇಸ್ವಾಮಿ ಅವರು ಹೇಳಿದ್ರು ಮೀಡಿಯೇಷನ್ ಟ್ರೈನಿಂಗ್ ಆಗಬೇಕು ಅಂತ. ನಮ್ಮಲ್ಲಿ ನುರಿತ ಮೀಡಿಯೇಟರ್ಸ್ ಇದ್ದಾರೆ. ನಿಮ್ಗೆ ಯಾವಾಗ ಬೇಕು ಹೇಳಿದ್ರೆ ಅಥವಾ ನೀವು ಕೇಸನ್ನ ಕಳಿಸ್ಕೊಟ್ರೆ ಅಥವಾ ನಮ್ಗೆ ಇಂಟಿಮೇಷನ್ ಮೆಂಬರ್ ಸೆಕ್ರೆಟರಿಗೆ ಕೊಟ್ರೆ ನಾವು ನಿಮಗೆ ಮೀಡಿಯೇಟರ್ಸ್ ಅನ್ನ ಕಳಿಸಿಕೊಡ್ತೀವಿ. ಯಾಕಂದ್ರೆ ನಮ್ಮೆಲ್ಲರ ಉದ್ದೇಶ ಏನು ಅಂದ್ರೆ ಸಕಾಲದಲ್ಲಿ ನ್ಯಾಯವನ್ನ ಒದಗಿಸುವುದು. ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳುವಂತೆ ಪ್ರತಿಯೊಬ್ಬರಿಗೂ ಸಕಾಲದಲ್ಲಿ ನ್ಯಾಯ ಸಿಗಬೇಕು. ಸಾಹೇಬ್ರಾಗ್ಲೇ ಹೇಳಿದ್ರು, ಕೋರ್ಟ್ನಲ್ಲಿ ಸಾಕಷ್ಟು ಪೆಂಡೆನ್ಸಿ ಇರುತ್ತೆ ಕೇಸಸ್. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಫಾರ್ ಡಿಸ್ಪೋಸಲ್. ಹಾಗಾಗಿ ಯಾವುದು ಈಗ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ರಲ್ಲ ಸಾಹೇಬ್ರು, ಅದೆಲ್ಲವೂ ಫುಲ್ಫಿಲ್ ಆಗ್ಬೇಕಂದ್ರೆ ಆ ಪಾರ್ಟಿಗೆ ಆದಷ್ಟು ಬೇಗ ರಿಲೀಫ್ ಸಿಗ್ಬೇಕು. ಹಾಗಾದ್ರೆ ಮಾತ್ರ ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದಕ್ಕೆ ಅದು ಅರ್ಥಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಅಮೆಝಾನ್ ಡೆಲಿವರಿ ಇರ್ಬೋದು, ಮೆಡಿಕಲ್ ನೆಗ್ಲಿಜೆನ್ಸ್ ಇರ್ಬೋದು, ಕನ್ಸ್ಯೂಮರ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರು ಒಂದ್ಸಲನೇ ಅವರಿಗೆ ಹಣ ಕೊಟ್ಟು ತಗೊಂಡು ಮೋಸ ಹೋಗಿರ್ತಾರೆ. ಮತ್ತೆ ಅಲೆದಾಟ ಮಾಡ್ತಾ ಅವರಿಗೆ ಮಾಡೋದ್ರಿಂದ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಕನ್ಸ್ಯೂಮರ್ ಫೋರಮ್ಗೆ ಬರುವ ವಕೀಲರು ಇರ್ಬೋದು, ಫ್ರೀ ಲೀಗಲ್ ಇಡಬೇಕು ಅಂತ ಹೇಳಿದ್ರೆ ಇರ್ಬೋದು, ಅವರೆಲ್ಲರೂ ನಮ್ಮ DLECಗೆ ಅಪ್ರೋಚ್ ಮಾಡ್ಬೋದು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಜ ಹೇಳಬೇಕು ಅಂತಂದ್ರೆ ಈ ಮೀಡಿಯೇಷನ್ ಸೆಂಟರ್ ಒಂದು ಬಹಳ ತುಂಬಾ ಇಂಪಾರ್ಟೆಂಟ್ ಇತ್ತು. ಇಷ್ಟು ಪುಟ್ಟದಾಗಿ ಚಂದ ಇದೆ. ನನಗನ್ನಿಸ್ತದೆ ತುಂಬಾ ಮೀಡಿಯೇಷನ್ ಮ್ಯಾಟರ್ಸ್ ಸೆಟ್ಲ್ ಆಗ್ತಾ ಬಂದ್ರೆ ಈ ಬಿಲ್ಡಿಂಗ್ ಇನ್ನೂ ದೊಡ್ಡದಾಗಿರ್ತದೆ, ಹೆಚ್ಚು ಜನ ಮೀಡಿಯೇಟರ್ಸ್ ಬರ್ತಾರೆ. ಮತ್ತೆ ನೀವು ಬಳ್ಳಾರಿಯ ಕನ್ಸ್ಯೂಮರ್ ಫೋರಮ್, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ ಇದೆ, ಅದು ನಮ್ಮ ದೇಶಕ್ಕೇನೆ ಮಾದರಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಕೆಲಸ ಮಾಡಬೇಕು. ಇಲ್ಲಿ ನಾನು ನನ್ನದಂತ ಏನಿಲ್ಲ, ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ. ಯಾರು ನ್ಯಾಯವನ್ನ ಕೇಳಿ ಬಂದಿರ್ತಾನೆ ಅವರಿಗೆ ಸಕಾಲದಲ್ಲಿ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಆಯೋಜಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಬರ್ತಾರೆ ಅಂದಾಗಲೇ ನಮಗೆ ಗೊತ್ತಿತ್ತು, ಆದ್ರೆ ನಮ್ಗೆ ಐ ನೆವರ್ ಥಾಟ್ ಆಫ್ ದಟ್. ಜಸ್ಟ್ ನಾನು ಕಾಲಲ್ಲಿ ಹೇಳಿದ್ದೆ ಅಷ್ಟೇ ಅವರಿಗೆ ಮೀಡಿಯೇಷನ್ ಸೆಂಟರ್ ಇರ್ತದೆ ಅಂತ. ನಮಗೆ ಇದೊಂದು ಕಾಮನ್ ಇದಾಗಿತ್ತು. ಬಟ್ ಆಫ್ಟರ್ ಹಿಯರಿಂಗ್ ಎ ಸ್ಪೀಚ್ ಐ ಫೆಲ್ಟ್ ದಟ್ ಎಷ್ಟು ಇನ್ವಾಲ್ವ್ ಆಗಿ ಅವರು ಅದನ್ನ ಕೆಲಸ ಮಾಡ್ತಾರೆ ಅನ್ನೋದು. ಅಂದ್ರೆ ಮೆಕ್ಯಾನಿಕಲ್ ಆಗಿ ಬಂದು ಒಂದು ಇನಾಗ್ರೇಷನ್ ಮಾಡಿ ಹೋಗ್ಬಿಟ್ರೆ ಅದು ಅರ್ಥ ಆಗಲ್ಲ. ಯಾರು ಬಂದಿದ್ದಾರೆ, ಯಾರಿಗೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರ ಲೆವೆಲ್ಗೆ ಇಳಿದು ಮಾತಾಡಿ ಅವರಿಗೆ ಅರ್ಥ ಆಗುವಂತೆ ನಮ್ಮ ಕಾನೂನು ಕಾಯ್ದೆಗಳ ತಿಳಿಸಿಕೊಟ್ಟು ಅದರ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯಾಯಮೂರ್ತಿಗಳು ಪದೇ ಇಲ್ಲಿ ಬರುವಂತೆ ಆಗಲಿ.
ಮತ್ತು ಎಲ್ಲರಿಗೂ ಮಾರ್ಗದರ್ಶಕರಾಗಲಿ. ಈಗಾಗಲೇ ನಾವು ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತವಾದ ಕನ್ಸ್ಯೂಮರ್ ಫೋರಮ್ ಇದೆ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಂಥದ್ದಾಗಲಿ, ನಮ್ಮ ಸಾಹೇಬ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗಿ ಅಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುವಂತಾಗಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಇಲ್ಲಿ ನೆರೆದಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಮಹನೀಯರಿಗೂ, ಮಹಿಳೆಯರಿಗೂ, ವಕೀಲ ಮಿತ್ರರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾಕ್ಕೆ ಹೋದಾಗ ಒಂದು ಗುಜರಾತ್ ಬೇಸ್ ಲಿಟಿಗೇಷನ್ ಇತ್ತು, ಅಬ್ದುಲ್ಲಾ ಅಂಡ್ ಅಬ್ದುಲ್ಲಾ ಅಂತ. ಸೊ ಅಣ್ಣ ತಮ್ಮಂದಿರ ಲಿಟಿಗೇಷನ್ ಅವ್ರನ್ನ ಅಸಿಸ್ಟ್ ಮಾಡ್ಲಿಕ್ಕಾಗಿ ಗುಜರಾತಿ ಭಾಷೆ ಗೊತ್ತಿರೋದ್ರಿಂದ ಮಹಾತ್ಮ ಗಾಂಧೀಜಿಗೆ ಅಲ್ಲಿ ಕರ್ಸ್ಕೊಳ್ತಾರೆ ಲಾಯರು, ಅಲ್ಲಿ ಅವ್ರು ವಕಾಲತ್ ಮಾಡ್ತಾರೆ. ಮಾಡುವಾಗ ಒಬ್ಬ ಅಣ್ಣನ ಪರವಾಗಿ ಡಿಗ್ರಿ ಆಗುತ್ತೆ, ಎಕ್ಸಿಕ್ಯೂಷನ್ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಪ್ರಾಪರ್ಟಿ ಎಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಅವ್ರ ಕಕ್ಷಿಗಾರನ ಪರವಾಗಿ ಡಿಗ್ರಿ ಆಗಿರುತ್ತೆ, ಅವ್ರು ಹೇಳ್ತಾರೆ ನಿಮ್ಮ ತಮ್ಮ ಅಟ್ಯಾಚ್ಮೆಂಟ್ ಮಾಡಿ ಎಲ್ಲದನ್ನೂ ನಿಮಗೆ ದುಡ್ಡು ಕೊಡಿಸ್ಬಲ್ಲೆ, ಆದ್ರೆ ಅವನು ಬೀದಿಗೆ ಬಂದ್ಬಿಡ್ತಾನೆ ಸ್ಟ್ರೀಟ್ಗೆ, ಯೋಚನೆ ಮಾಡಿ ಕಂತಲ್ಲಿ ಕಟ್ಸೋಣ, ಅವನು ಬಿಸ್ನೆಸ್ ನಲ್ಲಿ ದುಡ್ದು ನಿಮ್ ಸಾಲ ತೀರಿಸ್ತಾನೆ, ಕಂತು ಮಾಡಿಸ್ತೀನಿ ಅಂತ. ಆಗ ಮೀಡಿಯೇಟ್ ಮಾಡ್ತಾರೆ, ಮೀಡಿಯೇಟ್ ಮಾಡಿ ಅಣ್ಣ ತಮ್ಮಂದರಿಗೆ ಒಂದು ಮಾಡಿ ಕಂತಲ್ಲಿ ದುಡ್ಡು ಕಳಿಸ್ತಾರೆ. ಮಹಾತ್ಮ ಗಾಂಧೀಜಿ ಅವಾಗ ಏನಾಗುತ್ತೆ, ಇಟ್ ರೆಸ್ಟೋರ್ ದಿ ಕಾರ್ಡಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪಾರ್ಟೀಸ್. ಅದು ಬಹಳ ಮುಖ್ಯ. ಮೀಡಿಯೇಷನ್ ಮಾಡೋದ್ರಿಂದ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಕಾನೂನು ಮಹಾತ್ಮ ಗಾಂಧೀಜಿ ಅವತ್ತು ಮಾಡಿದ್ರು, ನಾವು ಅದನ್ನ ಸೆಕ್ಷನ್ 89 ಆಫ್ CPC ಯಲ್ಲಿ ಮೀಡಿಯೇಷನ್ ತಗೊಂಡು. ಅದಕ್ಕಿಂತ ಹಿಂದೆ ನಾವು ಮಹಾಭಾರತಕ್ಕೆ ಹೋದ್ರೆ ಶ್ರೀಕೃಷ್ಣ ಕೂಡ ಮೀಡಿಯೇಷನ್ ಮಾಡಿದ್ರು. ಪಾಂಡವರ ಕೌರವರ ಬಗ್ಗೆ ಮೀಡಿಯೇಟರ್ ಆಗಿ 2-3 ಸರಿ ಹೋಗ್ತಾರೆ. ಅರ್ಧ ರಾಜ್ಯ ಕೊಡಿ ಅಂತಾರೆ, ಇಲ್ಲ 5 ಹಳ್ಳಿ ಕೊಡಿ ಅಂತಾರೆ. ಮೀಡಿಯೇಷನ್ ಫೇಲ್ ಆಗುತ್ತೆ, ಕೊನೆಗೆ ಆಗುತ್ತೆ. ಇಲ್ಲೂ ಅಷ್ಟೇ, ಮೀಡಿಯೇಟ್ ಮಾಡಕ್ ಪ್ರಯತ್ನ ಪಡಬೇಕು. ಮೀಡಿಯೇಷನ್ ಫೇಲ್ ಮಾಡಿದ್ರೆ ಅದು ರಿಪೋರ್ಟ್ ಮಾಡಿದ್ರೆ ಕಾನೂನು ಅದ್ರ ಕ್ರಮ ತಗೊಳುತ್ತೆ. ಆದ್ರಿಂದ ಮೀಡಿಯೇಷನ್ ಮಾಡೋದ್ರಿಂದ ಏನಾಗುತ್ತೆ, ವಿ ಶುಡ್ ಕೀಪ್ ಒನ್ ಪಾಯಿಂಟ್ ಇನ್ ದಿ ಮೈಂಡ್, ವಿ ಕ್ಯಾನ್ ರೆಸ್ಟೋರ್ ದಿ ಕಾರ್ಡಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪಾರ್ಟೀಸ್. ಅದು ಬಹಳ ಮುಖ್ಯ. ಆಗ ಯಾವಾಗ ಕಾರ್ಡಿಯಲ್ಲಿ ಲೀಗಲ್ ಡಿಸ್ಪ್ಯೂಟ್ ಸೆಟ್ಲ್ ಆಗುತ್ತೋ ಸೊಸೈಟಿಯಲ್ಲಿ ಹಾರ್ಮನಿ ಬರುತ್ತೆ, ಅದ್ರ ಇಂಪ್ಯಾಕ್ಟ್ ಒಳ್ಳೇದಾಗುತ್ತೆ, ಗುಡ್ ಎನ್ವಿರಾನ್ಮೆಂಟ್ ಬರುತ್ತೆ. ಇವತ್ತು ಇಲ್ಲಿ ಈ ಹಾಲು ನೋಡ್ತಾ ಇದ್ರೆ ಒಂದೇನೋ ಒಂದು ಸರಸ್ವತಿಯ ಆವಾಚನ ಇದ್ದಂಗೆ ಕಾಣ್ತಾ ಇದೆ. ಇಲ್ಲಿ ಮುಂದೆ ಮೀಡಿಯೇಷನ್ ಎಲ್ಲ ಚೆನ್ನಾಗಿ ನಡೆದು ಉಭಯ ಪಾರ್ಟಿಗಳಲ್ಲಿ ಒಳ್ಳೆ ಕಾರ್ಡಿಯಲ್ ರಿಲೇಶನ್ಶಿಪ್ ರೆಸ್ಟೋರ್ ಆಗುತ್ತೆ ಅಂತ ಒಂದು ಮುನ್ಸೂಚನೆ ನಮಗೆ ಸಿಗ್ತಾ ಇದೆ. ನಿನ್ನೆ ನಾವು ಬಂದಾಗ ತಿಪ್ಪೇಶನ್ ಟೀಮ್ ಅವರ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಮತ್ತು ಡೈನಾಮಿಕ್ ಪ್ರೆಸಿಡೆಂಟ್, ಎ ಕೈಂಡ್ ವೆಲ್ಕಮ್ ಇಸ್ ಬೆಟರ್ ದೆನ್ ಗುಡ್ ಡಿನ್ನರ್ ಆಗಿ ಅವರು ಸ್ಟಾಫ್ ನಮಗೆ ತುಂಬ ಹೃದಯದಿಂದ ಬರಮಾಡ್ಕೊಂಡು ಇವತ್ತು ಆರಂಭದಲ್ಲಿ ಸಾಹೇಬರು ಬಲಭಾಗಕ್ಕೆ ಹೂವು ಮುಟ್ತು. ಅವ್ರದ್ದೆಂತ ನಂಬರ್ 2ಗೆ ನಮ್ಮ ಭಾರತದಲ್ಲಿ ನಂಬರ್ 2 ಸ್ಥಾನ ಬರಲಿಕ್ಕೆ ಅವ್ರು ಹಗಲು ರಾತ್ರಿ ಬೆಳಗ್ಗೆ 10:00 ಬಂದ್ಬಿಟ್ರೆ 5:00 ತನಕ ಅಲ್ಲಾಡೋದಿಲ್ಲ. ಅವರಲ್ಲಿ ಕೂರ್ತಕ್ಕಂಥ ಮೆಂಬರ್ಸಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಸುಸ್ತಾಗ್ಬಿಡ್ತಾರೆ. ಇವರಿಗೆ 62 ವರ್ಷ ಅಂತ ಯಾರು ಹೇಳೋದೇ ಇಲ್ಲ. ಅಷ್ಟು ಡೈನಾಮಿಕ್, ಅಷ್ಟು ಫೋರ್ಸ್ಫುಲ್. ಏನ್ ಕೆಲಸ ಮಾಡೋದಕ್ಕೆ ಎಸ್ ಅಂತಾರೆ. ಈಗ ಸೌತ್ ಇಂಡಿಯಾ ಕಾನ್ಫರೆನ್ಸ್ ಮಾಡೋಣ ಅಂತ ಹೇಳ್ಕೊಂಡಿದ್ದಾರೆ, ಅದನ್ನು ಮಾಡ್ತಾರೆ. ಈಗ ಈ ಜಾಗೃತಿಯಲ್ಲಿ ನಾವು ಈಗ ಮುಂದೆ ಬರ್ತಾ ಇದ್ದೀವಿ. ಅದು ದೇಶದಲ್ಲಿ ನಂಬರ್ 1 ಮಾಡ್ತಾರೆ ಅಂತ ನಿಮಗೆ ಅವ್ರ ಪರವಾಗಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ಬಂದು 6 ತಿಂಗಳಲ್ಲಿ ಆಲ್ ಇಂಡಿಯಾದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಇನ್ನೊಂದು 6 ತಿಂಗಳಿಗೆ ನಂಬರ್ 1 ಸ್ಥಾನಕ್ಕೆ ಬರ್ತೀವಿ. ನೀವು ಪೇಪರ್ನಲ್ಲಿ ಓದ್ತೀರಾ, ಅದಾಗ್ತದೆ. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಡೆವಲಪ್ ಆಗಿಬಿಟ್ರೆ ವಿ ಆರ್ ಬೆಸ್ಟ್ ಇನ್ ದಿ ಕಂಟ್ರಿ. ಶಾರ್ಟ್ಲಿ ಸಾಹೇಬ್ ಮೇಡಮ್, ಶಾಂತಿ ಮೇಡಮ್ ಅವ್ರು ಹೇಳಿದ್ರು ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ಲಿ ಶಿವಶಂಕರ ಗೌಡರು ಅಂತ. ಒಂದು ಆಫರ್ ಬಂದಿದೆ ಸಿಂಗಾಪುರ್ಗೆ, ಅದು ನಾನು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ ಆದ್ಮೇಲೆ ಸಾಹೇಬ್ರಿಗೆ ಹೇಳೋಣ ಅಂತ ಇದ್ದೀನಿ. ಶಾರ್ಟ್ಲಿ ಅವ್ರಿಗೆ ಸಿಂಗಾಪುರ್ಗೆ ನಮ್ಮ ಭಾರತದ ಪರವಾಗಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಎಲ್ಲ ವಿಶ್ ಮಾಡಿ ಸಂದರ್ಭದಲ್ಲಿ. ಎಲ್ಲ ಗಣ್ಯಮಾನ್ಯರು, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಈ ಕಟ್ಟಡ ಇವತ್ತು ಆರಂಭ ಮಾಡಿದ್ದಕ್ಕೂ ಹೆಮ್ಮೆಯ ವಿಷಯ. ಯಾಕಂದ್ರೆ ಸಾಹೇಬರಿಗೆ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬಳ್ಳಾರಿಯಲ್ಲಿ
ಮಧ್ಯಸ್ಥಿಕೆ ಸೆಂಟರ್ನ್ನು ಇನಾಗ್ರೇಷನ್ ಮಾಡಿದೀವಿ ಅಂತೇಳಿ ಇದು ಬಳ್ಳಾರಿಗೆ ಹೆಮ್ಮೆಯ ವಿಷಯ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಕಟ್ಟಡದ ನಿರ್ಮಾಣದ ಉದ್ದೇಶವನ್ನು ಈಡೇರಿಸಲು ಎಲ್ಲರೂ ವಕೀಲರು ಪ್ರಯತ್ನ ಮಾಡಬೇಕು. ವಕೀಲರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಪಕ್ಷದಾರರು ಕೂಡ ಸಹ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಈ ಕಟ್ಟಡದ ಒಂದು ಉದ್ದೇಶವನ್ನು ಈಡೇರಿಸಬೇಕಾಗುತ್ತೆ. ಈಗ ಬಳ್ಳಾರಿ ಕರ್ನಾಟಕ ರಾಜ್ಯದಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿ ಮುಂದುವರಿದ್ದಾರೆ. ಅದನ್ನು ಮೊದಲನೇ ಸ್ಥಾನಕ್ಕೆ ತರಲು ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮೊದಲನೇ ಸ್ಥಾನಕ್ಕೆ ತರೋಣ ಅಂತ ಪ್ರಯತ್ನ ಮಾಡ್ತಾ ಸ್ನೇಹಿತರೆ, ನಾವು ವಕೀಲರಾಗಿ ಮೀಡಿಯೇಷನ್ ಅನ್ನು ಕಕ್ಷಿದಾರಗಳಿಗೆ ಮನವರಿಕೆ ಮಾಡಬೇಕು. ಯಾಕಂದ್ರೆ ಮೀಡಿಯೇಷನ್ ಅಂತಂದ್ರೆ ಇಬ್ಬರು ಗೆಲುವುದು, ಯಾರು ಒಬ್ಬರು ಸೋಲಲ್ಲ ಗೆಲುವಲ್ಲ. ಅದು ನಾವು ಕೋರ್ಟ್ ನಲ್ಲಿ ವಾದ ವಿವಾದ ಮಾಡಿ ಕೇಸ್ ಆನ್ ಮೆರಿಟ್ಸ್ ಆದ್ರೆ ಒಬ್ಬರು ಸೋಲ್ತಾರ, ಒಬ್ಬರು ಗೆಲ್ತಾರೆ. ಆದ್ರೆ ಇಲ್ಲಿ ಇಬ್ಬರು ಗೆಲ್ತಾರೆ. ಆ ನಿಟ್ಟಿನಲ್ಲಿ ನಾವು ಆ ರೀತಿ ಮನವರಿಕೆ ಮಾಡಬೇಕು ಕಕ್ಷಿದಾರಗಳಿಗೆ. ಆ ರೀತಿ ಮನವರಿಕೆ ಮಾಡಿದಾಗ ಅವರು ಮುಂದಕ್ಕೆ ಬರ್ತಾರೆ ಮೀಡಿಯೇಷನ್ ಮಾಡ್ಕೊಳ್ಳೋಕೆ ಮತ್ತೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ. ಹಾಗಾಗಿ ನಾವು ಆದಷ್ಟು ಮಟ್ಟಿಗೆ ಈ ಮೀಡಿಯೇಷನ್ ಇಂದ ಆಗುವಂತಹ ಏನು ಫಲ ಸಿಗುತ್ತೆ, ಅದರಿಂದ ಏನು ಲಾಭ ಆಗುತ್ತೆ, ಸಮಯ ಉಳಿತದವರಿಗೆ, ಮಾನಸಿಕ ವೇದನೆ ಕಡಿಮೆ ಆಗುತ್ತೆ ಮತ್ತು ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಹೀಗಾಗಿ ಅವರನ್ನು ಕಕ್ಷಿದಾರರಿಗೆ ಮನವೊಲಿಸಿ ಆದಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮೀಡಿಯೇಷನ್ ಮಾಡಿ ಕೇಸ್ಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿ ಅವರನ್ನು ಮನವೊಲಿಸಬೇಕು ಅಂತ ಹೇಳ್ತಾ, ಮುಂದೆ ಬಳ್ಳಾರಿ ಮೊದಲನೇ ಸ್ಥಾನಕ್ಕೆ ತರೋಣ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಎಲ್ಲ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾನೆ. ಅದೇ ವೇದಿಕೆ ಮುಂಭಾಗದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾನೆ. ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕನ್ನಡ. ಈ ಒಂದು ಬಳ್ಳಾರಿ ಅಂತ ಹೇಳಿದ್ರೆ ಏನೋ ಒಂದು ನ್ಯೂಸ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ನೆಗೆಟಿವ್ ನ್ಯೂಸ್ ಇತ್ತು. ಆದ್ರೆ ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಅದು ಏನು ಅಂತ ಹೇಳಿದ್ರೆ ಬಳ್ಳಾರಿಯಿಂದನೇ ಈ ಒಂದು ಮೀಡಿಯೇಷನ್ ಸೆಂಟರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಉದ್ಘಾಟನೆ ಆಗ್ತಾ ಇದೆ. ಅದರ ಒಂದು ಕೀರ್ತಿ ಏನಾದ್ರು ಸಲ್ಲಬೇಕು ಅಂದ್ರೆ ಶಿವಶಂಕರೇಗೌಡ ಸಾಹೇಬ್ರವರಿಗೆ, ಅವರಿಗೆ ಬಳ್ಳಾರಿ ಜಿಲ್ಲೆಯ ಪ್ರಜೆಯ ನಾನು ವೈಯಕ್ತಿಕವಾಗಿ ಮತ್ತು ಬಳ್ಳಾರಿ ಜನತೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೂ ಸಾಹೇಬರಿಗೆ ಸುಮಾರು ಒಂದು 20-25 ವರ್ಷದಿಂದ ಪರಿಚಯ ಇದೆ. ಅವ್ರಿಗೆ ಹೇಳಿದಂತೆ, ಮೇಡಮ್ ಅವ್ರು ಹೇಳಿದಂತೆ, ಅವ್ರು ಯಾವುದೇ ಕೆಲಸವನ್ನ ವಹಿಸ್ಕೊಂಡ್ರೆ ಅದನ್ನ ಬರೀ ಅಚ್ಚುಕಟ್ಟಾಗಿ ನಿಭಾಯಿಸೋದಲ್ಲ, ಅತ್ಯುತ್ತಮವಾಗಿ ನಿಭಾಯಿಸ್ತಕ್ಕಂಥ ಒಬ್ಬ ಮಹನೀಯರು. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಗಣಕೀಕೃತ ಏನಾದರೂ ಆಗಿದೆ ಅಂದ್ರೆ ಕಂಪ್ಯೂಟರೈಸೇಷನ್, ಅವರು ಕಂಪ್ಯೂಟರ್ ರಿಜಿಸ್ಟ್ರಾರ್ ಇದ್ರು. ಇಡೀ ರಾಜ್ಯದಲ್ಲೇ ಕಂಪ್ಯೂಟರೈಸೇಷನ್ ಮಾಡಿ ಮಾದರಿ ರಾಜ್ಯವನ್ನಾಗಿ ಮಾಡಿದ್ರು. ಅದಾದ ನಂತರ ಅವ್ರು ರಿಜಿಸ್ಟ್ರಾರ್ ಜನರಲ್ ಆದ್ರು. ಅದು ನನಗೆ ಬಹಳಷ್ಟು ಅನುಕೂಲ ಆಯಿತು. ಇವತ್ತೇನಾದರೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ ಅತ್ಯುತ್ತಮ ಈ ಒಂದು ನ್ಯಾಯಾಲಯ ಕಟ್ಟಡ ಬಂದಿದೆ ಅಂದ್ರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಹಂಗಾಗಿ ಸಾಮಾನ್ಯವಾಗಿ ರಿಜಿಸ್ಟ್ರಾರ್ ಜನರಲ್ಸ್ ಎಲ್ಲೋ ನ್ಯಾಯಾಲಯಗಳ ಕಟ್ಟಡಗಳಿಗೆ ಉದ್ಘಾಟನೆಗೆ ಹೋಗಲ್ಲ. ನೀವು ಬಂದ್ರೆ ಮಾತ್ರ ಮಾಡೋದು, ನೀವು ಬರಲೇಬೇಕು ಅಂತ ಹೇಳಿ ಅವ್ರನ್ನ ನಾವು ಕರೆಸಿದ್ವಿ. ಅದು 2ನೇ ಸಾರಿ ಅಂತ ಗೊತ್ತಾಯ್ತು ಈಗ ತಾನೆ. ಇನ್ನು ಇದು 3ನೇ ಸಾರಿ ಬಂದಿದ್ದಾರೆ. ಮತ್ತೆ ಮತ್ತೆ ಇಂತಹ ಶುಭ ಸುದ್ದಿಯನ್ನ, ಶುಭ ಕಾರ್ಯಕ್ರಮಗಳಿಗೆ ಆಗಮಿಸ್ತಿ ಅಂತ ನಾನು ಆಶೆ ಪಡ್ತಾ ಇದ್ದೇನೆ. ಇನ್ನು ಗ್ರಾಹಕರ ವೇದಿಕೆಯ ಪರವಾಗಿ ಬಹಳಷ್ಟು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ನಾನು ಒಬ್ಬ ವಕೀಲನಾಗಿ ನಾನು ನೋಡ್ತಾ ಇದ್ದಿದ್ದಿಷ್ಟೇ, ಈ ರಾಜ್ಯ ಗ್ರಾಹಕರ ಏನು ಸ್ಟೇಟ್ ಕಮಿಷನ್ ಅಂತ ಏನು ಹೇಳ್ತಾ ಇದ್ವಿ, ಅಲ್ಲಿ ಬಹಳಷ್ಟು ಪೆಂಡೆನ್ಸಿ ಸುಮಾರು ವರ್ಷದಿಂದ ಅಕ್ಯುಮುಲೇಟ್ ಆಗಿ ಬರ್ತಾ ಇತ್ತು. ಅದರಲ್ಲಿ ಗುಲ್ಬರ್ಗ ಮತ್ತು ಬೆಳಗಾವಿ ಇಲ್ಲಿ 2 ಕಡೆ ಬೆಂಚಸ್ ಆಯ್ತು ಸ್ಟೇಟ್ ಕಮಿಷನ್. ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಕಡಿಮೆ, ಬೆಂಚಸ್ ಆಯ್ತು. ಆದ್ರೆ ಇವ್ರು ಬಂದ ನಂತರ VC ವ್ಯವಸ್ಥೆ ಮಾಡಿ, ವಿಡಿಯೋ ಕಾನ್ಫರೆನ್ಸಿನಲ್ಲೇ ಆರ್ಗ್ಯುಮೆಂಟ್ಸ್ ಮಾಡ್ತಕ್ಕಂಥದ್ದನ್ನ ವ್ಯವಸ್ಥೆ ಮಾಡಿ ಅನೇಕ ಒಂದು ಕೇಸ್ಗಳನ್ನ ವಿಲೇವಾರಿ ಮಾಡಲಿಕ್ಕೆ ಬಹಳಷ್ಟು ಸಹಾಯವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಹಳಷ್ಟು ಸಂತೋಷದ ಸುದ್ದಿ ಅಂದ್ರೆ ಇವತ್ತು ಅವ್ರು ಹೇಳಿದಂತೆ ದೇಶದಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಇದು ಮುಂದೆ 1ನೇ ಸ್ಥಾನ ಆಗಲಿ. ದೇಶದಲ್ಲಿ ಉತ್ತಮ ಡಿಸ್ಪೋಸಲ್ ಅಷ್ಟೇ ಅಲ್ಲ, ಗ್ರಾಹಕರಿಗೆ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮುಂದಿನ ದಿನ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಎಲ್ಲ ವಕೀಲರ ಪರವಾಗಿ ನಾವು ಕೂಡ ನಿಮ್ಮ ಯಶಸ್ಸಲ್ಲಿ ಭಾಗಿಯಾಗಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನನಗೆ ಈ ಸಭೆಗೆ
ಬರಬೇಕು ಅಂತೇಳಿ ಅವರ ಅಪ್ಪಣೆ ಆಯಿತು. ಅದೇ ರೀತಿ ನಾನು ಬಂದಿದ್ದೇನೆ. ತಮ್ಮೆಲ್ಲರ ಜೊತೆಗೆ ನಾನು 2 ಮಾತುಗಳನ್ನ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಗೌರವಾನ್ವಿತ ಈ ನಮ್ಮ ಸಮಾರಂಭಕ್ಕೆ ನೆರವೇರಿಸತಕ್ಕಂಥ GT ಶಿವಶಂಕರೇಗೌಡ ಮಾನ್ಯ ಅಧ್ಯಕ್ಷರು ಅವರಿಗೆ ನಾವು ಕರೆದಾಗ ಯಾಕೆ ಬರ್ತೀರಿ ಇಲ್ಲಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ಇನ್ವಿಟೇಷನ್ ಹಾಕಿ ಸಾಕು ನಾನು ಬರ್ತೀನಿ ಅಂತಿದ್ರು. ಆದ್ರೂ ನಮ್ಮ ಜಿಲ್ಲಾ ವಕೀಲರ ಸಂಘದವರು ಮತ್ತೆ ನಾವು ಹೋಗಿ ಕರೆದ್ವಿ. ತುಂಬ ಹೃದಯದಿಂದ ನಾವು ಬಂದು ಒಪ್ಪಿಗೆ ಅಂದ್ರು. ಅದೇ ರೀತಿ ನಾವಲ್ಲಿ ಕರೆಯಕ್ಕೆ ಹೋದಾಗ ಮೀಡಿಯೇಷನ್ ಸೆಂಟರ್ಗೆ ಇನ್ನು ಏನ್ ಬೇಕ್ರಿ ಅಂತಂದ್ರು. ಸ್ವಾಮಿ 10 ಚೇರ್ ತರಿಸಿ ನಾನೀಗ ಅಂತೆ. ರಿಜಿಸ್ಟರ್ ಕರೆದಲ್ಲೇನೆ ಇನ್ನೇನೇನ್ ಬೇಕು, ಯಾವ ದುಡ್ಡು ಐತೆ ತೆಗೆದಾಕಿ ಇನ್ನೇನೇನ್ ದುಡ್ಡು ಎಲ್ಲ ಕೊಟ್ಬಿಡ್ರಿ. ಅದೇ ರೀತಿ ಇಲ್ಲಿ ಏನ್ ಇವತ್ತು ಮೀಡಿಯೇಷನ್ ಸೆಂಟರ್ ಆಗಿದೆ ಅದನ್ನ ದಯಮಾಡಿ ವಕೀಲರು ಮಿತ್ರರು ಮತ್ತೆ ಇಲ್ಲಿರ್ತಕ್ಕಂಥ ಕಕ್ಷಿದಾರರು ಉನ್ನತ ಮಟ್ಟಕ್ಕೆ, ಯಾಕಂದ್ರೆ ಸಾಹೇಬರು ನೆರವೇರಿಸಿದರೆ ಅದನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡ ಮನವಿ. ಅದೇ ರೀತಿ KG ಶಾಂತಿ ಮೇಡಮ್ ಜಿಲ್ಲಾ ಪ್ರಧಾನ ಸದಸ್ಯ ನ್ಯಾಯಾಧೀಶ ಇವರಿಗೆ ಕರೆದ್ವಿ. ಕರೆದಾಗ ಫಸ್ಟ್ನೇ ದಿನ ಹೋದಾಗ ಗೋಪದಲ್ಲಿದ್ರು. ಆಮೇಲೆ ಒಂದು ಅರ್ಧ ಗಂಟೆ ಕೂತಿದ್ದು ಮತ್ತೆ ಕೊಟ್ಟು ಬಂದೆ. ನಾನೇ ಕೊಡ್ಬೇಕು ಅಂತಾನೆ ಕೊಟ್ಟು ಬಂದೆ. ಆಮೇಲೆ ಮತ್ತೆ ಸಾಹೇಬರಾಣೆ ಫೋನ್ ಮಾಡಿದ್ರು, ಬೆಂಗಳೂರಿಗೆ ಹೋಗಿ ಬಂದ್ಮೇಲೆ ಕೊಡಕ್ ಹೋದೆ. ಫಸ್ಟ್ ಮೇಡಮ್ಗೆ ಕೊಡ್ಬೇಕು ಜಿಲ್ಲೆಯಲ್ಲಿ ಅಂತ ಹೋದಾಗ ಇಲ್ಲ, ಅವರು ಬೆಳಿಗ್ಗೆ ಯಾರಿಗೂ ಮೀಟ್ ಮಾಡಲ್ಲ, ನೀವು ಸಂಜೆ ಬರ್ರಿ ಅಂದ್ರು. ಅದಕ್ಕೆ ಇಲ್ಲ, ನಾನು ಮೇಡಮ್ ಹತ್ರ ಬಯಸ್ಕೊಂಡ್ರಷ್ಟೇ ನಾನು ಹೋಗ್ಬರ್ತೀವಿ ಅಂತ ಹೋದಾಗ 5 ನಿಮಿಷ ಕೊಟ್ಟಾದ ತಕ್ಷಣ ಮೇಡಮ್ ನಾನು ಹೋಗ್ತೀನಿ, ಟೈಮ್ ಆಯ್ತು ನನಗೆ ಅಂತಂದೆ. ಹೇಗೆ ಕುತ್ಕೊಳ್ರಿ ಅವಾಗ ಇಲ್ಲ ಮೇಡಮ್ ಹೋಗ್ತೀನಿ, ಕುತ್ಕೊಳ್ರಿ ಕಾಫಿ ಕೊಡಿ. ಸುಮಾರು ಅರ್ಧ ಗಂಟೆ ನಮ್ಮ ಹತ್ರ ಮಾತಾಡಿದ್ರು. ಅಂತ ಹೃದಯವುಳ್ಳ ಜಿಲ್ಲಾ ಮತ್ತು ಪ್ರಧಾನ ನ್ಯಾಯಾಧೀಶರು ಅವ್ರು ನನ್ನೊಂದು ಮಾತಂದ್ರು, ಈ ಬಳ್ಳಾರಿ ಬಂದು 2022ರಿಂದ ಬಂದಿದ್ಯಾ, ಇವತ್ತುವರೆಗೂ ನನಗೆ ಯಾಕೆ ಭೇಟಿಯಾಗಿಲ್ಲ ನೀನು? ನಾನು ಒಂದೆರಡು ಸರಿ ನಮ್ಮ DLSA ಬೆಂಗಳೂರು ಸೆಕ್ರೆಟರಿ ಜೊತೆಗೆ ಹಲವಾರು ಫಂಕ್ಷನ್ ಮಾಡ್ತಿದ್ದೆ. ಫಂಕ್ಷನ್ ಮಾಡ್ಬೇಕಾದ್ರು ಗ್ರಾಹಕರ ಬಗ್ಗೆ ಏನ್ ಕಾಳಜಿ ಇರಬೇಕು, ಏನ್ ಇರಬಾರ್ದು, ಯಾವುದಕ್ಕೂ ಸಮೇತ ಗ್ರಾಹಕರಿಗೆ ಸರ್ಕಾರದಿಂದ ಹಣ ಬರ್ತದೆ ಅಂತ ಹೇಳಿ ಸುಮ್ಮನೆ ಒಂದು ಫಂಕ್ಷನ್ ಮಾಡಿದಂತ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ವೆರಿ ಫಸ್ಟ್ ಮೇಡಮ್ ಸೆಕೆಂಡ್ ಮೇಡಮ್ 2 ಸರಿ ಬೈದಿದ್ದೆ ನಾನು. ಈಗ ಇವರು ಎಲ್ಲರ ಸಹಕಾರದಿಂದ ಯಾವುದೇ ಫಂಕ್ಷನ್ ಆದ್ರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನ್ ನಾವು ಭಾಷಣ ಮಾಡಿ ಬಂದಿದ್ವು, ಸಪರೇಟ್ ಆಗಿ ವಾಲಂಟರಿ ಬಂದು ಅವರೇ ಸುಮಾರು ಒಂದು 103 ಜನ ಪ್ರೈವೇಟ್ ಕೇಸ್ ಹಾಕಿ ಇಲ್ಲಿ ಅವ್ರು ಹೇಳ್ತಾರೆ, ಸುಮ್ಮನೆ ನೀವು ಭಾಷಣ ಮಾಡಕ್ ಬಂದು ಹೇಳಿರಲ್ಲ ಅದನ್ನ ಅರ್ಥ ಆಗಿತ್ತು ಅದಕ್ಕೆ ಬಂದಿದ್ವಿ ಅಂತ. ಅಲ್ಲಿ ಆಮೇಲೆ ಹೇಳ್ತೀನಿ, ನಮ್ಮ ರಿಜಿಸ್ಟರ್ಗೆ ಹೇಳ್ತೀನಿ, ಸಂಜೆ ಬೆಳಗ್ಗೆ 10:00 ಸಂಜೆ 5:05 ಯಾರೇ ಕಕ್ಷಿದಾರರು ಬಂದ್ರು, ಯಾರೇ ಬಂದ್ರು ಅವ್ರಿಗೆ ಏನ್ ಬೇಕು ಕುಂಡ್ರಿಸ್ಕೊಂಡು ಸಮಾಧಾನದಾಗ ಹೇಳಿ, ನಿಮ್ಗೆ ಹೇಳಕ್ ಆಗ್ಲಿಲ್ಲ ಕನ್ವಿನ್ಸ್ ಆಗಲ್ಲ ನನ್ನ ಹತ್ರ ಕಳಿಸಿ. ಇವತ್ತು ನಾನು ಚೇಂಬರ್ನಾಗೆ ವಕೀಲರ ಮಿತ್ರಿಗೆ ಗೊತ್ತು, ಯಾರು ಬಂದ್ರು ಯಾರು ಕಕ್ಷಿದಾರ ಬಂದ್ರು 5 ನಿಮಿಷ ಕಾಯಲ್ಲ, ಬಂದು ನಾನು ನೀವು ತಿಳಿ ಹೇಳಿ ಹಿಂಗಲ್ಲ ಹಿಂಗ ಹಾಕಪ್ಪ ಕೇಸ್ ಅಂತ ಹೇಳಿ ವಕೀಲರಿಗೂ ಹೇಳಿ ಕಳಿಸ್ತೀನಿ. ಕೆಲವು ಈ ದಾಖಲೆ ಬಂದಾಗ ಈ ದಾಖಲನ್ನ ಫೈಲ್ ಮಾಡಿರ್ತಾರೆ, ನಮ್ಮ ಹತ್ರ ಬಂದಾಗ ಇನ್ನೇನೇ ಪಕ್ಷ ಇರಲ್ಲ ಏನಿರಲ್ಲ. ಅವಾಗ ನಾನು ಹೇಳಿದ್ ಅವರಿಗೆ ಫೈಲ್ ಮಾಡೋದಕ್ಕೆ ಮುಂಚೆ ನಮ್ಮ ರಿಜಿಸ್ಟರ್ ಒಂದ್ಸರಿ ಕೇಳಿ ಒಂದ್ ಸಲಹೆ ತಗೊಳ್ತೀವಿ ಅಂತ. ಅದಕ್ಕೆಲ್ಲರೂ ಸಮೇತ ನಮ್ಮ ವಕೀಲರು ಬಹಳ ಸಹಕರಿಸಿದ್ದಾರೆ. ಇವತ್ತು ವಕೀಲರು ಸಹಕರಿಸಲಿಲ್ಲ ಅಂತಿದ್ರೆ ನಾನು ಈ ಮಟ್ಟದಲ್ಲಿ ಇಷ್ಟು ಕೇಸ್ಗಳನ್ನ ಡಿಸ್ಪೋಸ್ ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ಎಂಟೈರ್ ಕರ್ನಾಟಕಕ್ಕೆ ಮೀಡಿಯೇಷನ್ ಅಲ್ಲಿ 2 ಮತ್ತು 3ನೇ ಸ್ಥಾನ ಬಳ್ಳಾರಿ ಇದೆ. ಅದಕ್ಕೆ ಎಲ್ಲರೂ ಸಹಾಯ ಮಾಡೋದು ನಂದಲ್ಲ. ಯಾವುದೇ ಒಂದು ಮೀಡಿಯೇಷನ್ ನಾನು ಪಂಚಾಯತಿ ಮಾಡಕ್ ಒದ್ಗಂತೀನಿ ಅಂತಂದಾಗ ವಕೀಲರಿಗೆ ಬೈತೀನಿ, ನನಗೆ ನೀವು ಬೇಡ ಪಾರ್ಟಿ ಕಳಿಸಿ ನಾನು ಕನ್ವಿನ್ಸ್ ಮಾಡು. ನಾನು ಇದನ್ನ ಮೈಸೂರು ಪರ್ಮನೆಂಟ್ ಲೋಕಲ್ ಕೋರ್ಟ್ನಲ್ಲಿ 4 ವರ್ಷ ಕೆಲಸ ಮಾಡಿದೆ, ಇನ್ಚಾರ್ಜ್ ಚೇರ್ಮನ್ ಮತ್ತೆ ಮೆಂಬರ್ ಆಗಿ. ಅದರ ಅನುಭವದ ಮೇಲೆ ಅತಿ ಹೆಚ್ಚು ಸಂಧಾನಗಳನ್ನ ರಾಜಿ ಮೂಲಕನೇ ಇವತ್ತು ಸುಮಾರು ರಾಜಿ ಮೂಲಕನೇ ಮಾಡಿ ಇಲ್ಲಿ ಪ್ರಕರಣಗಳನ್ನ ಬಗೆಹರಿಸಿದ್ವಿ. ಇದಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲ ವಕೀಲರ ಮಿತ್ರರಿಗೂ ಮತ್ತೆ ಇಷ್ಟಕ್ಕೆ ನಾನು ಮಾಡ್ಬೇಕಪ್ಪ ಅಂತಂದ್ರೆ ಮೇನ್ ನಮ್ಮ ತೋಟ ರವಿಕುಮಾರ್ ಬೆಂಚಿನಾಗೆ ಕಕ್ಷಿದಾಗ ಬಂದ್ರು ಅಂದ್ರೆ ಇಡುಪೈ ಕರಿ ವಕೀಲರಿಗೆ ಫೋನ್ ಮಾಡಕ್ ಹೇಳೋದು. ನಾನು ಬೆಂಚ್ ಇಳಿಯೋ ಅಷ್ಟೊತ್ತಿಗೆ ವಕೀಲರು ಮತ್ತೆ ಕಕ್ಷಿದಾರ್ ಇರ್ಬೇಕು. ವಕೀಲರು ನೀವು ಸುಮ್ಮನೆ ಬೇಜಾರಕ್ಕ ನಿಮ್ ಕಕ್ಷಿದಾರ್ ಮಾತಾಡಿದ್ರೆ ನಾನು ಮಾತಾಡಿದ್ರೆ ಯಾರೋ ಬೈಯಲ್ಲ, ನಾನು ಮಾತಾಡ್ತೀನಿ, ಬೇಜಾರ ಪಡ್ಬೇಕು. ಹಂಗಾಗಿ ಹೆಚ್ಚಿನ ಪ್ರಕರಣಗಳಿಗೆ ಇವತ್ತೇನ್ ಮೀಡಿಯೇಷನ್ ಸೆಂಟರ್ ಮೊದಲು ಉದ್ಘಾಟನೆ ಆಗಕ್ಕೆ ಮತ್ತೆ ಹೆಚ್ಚಿನ ಪ್ರಕರಣಗಳು ರಾಜ್ಯಕ್ಕೆ ನನ್ನ ಕುಟುಂಬದಂಗೆ ಸಮೇತ ನನ್ನ ಕಚೇರಿ ಇದೆ. ಅದೇ ರೀತಿ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಈಶಪ್ಪ ಸರ್ ನಮ್ಮ ರಿಜಿಸ್ಟ್ರು ಅವರಷ್ಟೇ ಏನ್ ಕೇಳಿದ್ರು ಬಳ್ಳಾರಿ ಅಂದ ತಕ್ಷಣ ಏನ್ ಕೇಳಿದ್ರು ಆಯ್ತು ಏನ್ ಬೇಕು ಸರ್
ಏನ್ ಕೇಳಿದ್ರು ಕೊಡ್ತಾರ, ಅದನ್ನ ನಾವು ಉಪಯೋಗಿಸಿದ್ವಿ ಅಷ್ಟೇ. ಅಂತಂತ ಒಳ್ಳೆ ಅಧಿಕಾರಿಗಳಿದ್ದಾರೆ, ದಯಮಾಡಿ ಅಂತ ಅಧಿಕಾರಿಗಳನ್ನ ಉಪಯೋಗಿಸಿ ಅನ್ನೋದು ಅಂತ ಹೇಳ್ತಾ, ಮತ್ತೆ ರಾಮ್ ಬ್ರಹ್ಮ ಅಧ್ಯಕ್ಷರು ಅವರ ಸಮೇತ ನಾವೇನೇ ಕೇಳಿದ್ರು, ಮತ್ತೆ ನಮ್ಮ ಏರಿಗೌಡರು ಕೂತಿದ್ರು ಇಲ್ಲಿ, ಆ ಏರಿಗೌಡರು ಇಲ್ಲಿದ್ದಾರೆ ಮಾಜಿ ಅಧ್ಯಕ್ಷರು, ಅವ್ರು ನಿಮ್ಗೆ ಏನ್ ಬೇಕು ಸರ್, ಏನ್ ಬೇಕಂತ ಹೇಳಿ ನಮ್ಮ ಕಡೆಯಿಂದ ಅಂತಂದ್ರು. ಅವ್ರಿಗೂ ಸಮೇತ ಇಲ್ಲಿ ಬಂದಕ್ಕೆ ಸ್ವಾಗತ. ಹಾಗೆ ಮಾನ್ಯ ಅನಿಲ್ ಕುಮಾರ್ ಮತ್ತು ಕೋಟೇಶ್ವರ ಸರ್ಗೆ ನಾನು ಯಾವ್ದು ಇವತ್ತು ಇದು ಲಿಸ್ಟ್ ಮಾಡಿದ್ದೆ ಅಂದ್ರೆ ನಂದು ಯಾವುದೂ ಅಲ್ಲ, ಎಲ್ಲದೂ ಸಮೇತ ರಿಜಿಸ್ಟರ್ ಮಾಡಿಲ್ಲ, ಎಲ್ಲದೂ ಸಮೇತ ದೊಡ್ಡರು. ಅವ್ರ ಅನುಮತಿ ಇಲ್ಲದೆ ನಾವು ಯಾವುದೂ ಮಾಡಿಲ್ಲ. ಹಂಗಾಗಿ ಅವರು ನನ್ನ ಕೋಟೇಶ್ವರ ಅವ್ರನ್ನ ಯಾರೇ ಅಂತ ವಕೀಲರು ಕೇಳಿದೆ, ಇಲ್ಲ ಸರ್ ಇಲ್ಲೇ ಸೀನಿಯರ್ ಪರಿಷತ್ ಇವರು ಅವರಂದ್ರು. ಅವ್ರಿಗೂ ಬಂದದಕ್ಕೆ ತುಂಬಾ ಹೃದಯದ ಸ್ವಾಗತ, ಅಭಿನಂದನೆಗಳು. ಅದೇ ರೀತಿ ನಮ್ಮ ಮಾರ್ಲ ಶಶಿಕಲಾ ಅವರು ಇವತ್ತು ಎಷ್ಟೋ ಕಮಿಷನ್ಗಳಲ್ಲಿ ಭಾರಿ ಜಗಳ ಇದೆ, ಆಫೀಸರ್ಸ್ ಜಗಳ ಇದೆ. ನಾನು ಬಂದಾಡಿಂದ ಇವತ್ತಿನವರೆಗೂ ನಮ್ಮ ಬಳ್ಳಾರಿ ಕಮಿಷನ್ ಇಂದ ಒಂದು ಮೆಮೊ ಹೋಗಿಲ್ಲ, ಒಬ್ರಿಗೆ ಮೆಮೊ ಇಶ್ಯೂ ಮಾಡಿಸಿಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಆ ರೀತಿ ನಮ್ಮ ಮಹಿಳಾ ಸದಸ್ಯರು ಸಮೇತ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೂ ಅಭಿನಂದನೆಗಳು. ಇಲ್ಲಿ ಇಷ್ಟೆಲ್ಲ ನೆರವೇರಿಸಿ ಕೊಡಕ್ಕೆ. ಆಮೇಲೆ ಅದೇ ರೀತಿ ಬೆಂಗಳೂರಿಗೆ ಹೋಗಿ ನಮ್ಮ ರಾಮಚಂದ್ರ ಸರ್ ಕಲೀಂ ಸರ್ ಕರೆದೆ, ಬರಲ್ಲ ಅಂದ್ರು. ನಾವು ಅವ್ರಿಂದಲೇ ನಾನು ಮೆಂಬರ್ ಆದಾಳಿಂದ 2003ಕ್ಕೆ ಎಂಟ್ರಿ ಕೊಟ್ಟರು, ನಾನು ಇಲ್ಲಿವರೆಗೂ ರಿಲೀವ್ ಆಗಿಲ್ಲ. ನಾನು ಬಂದಾಳಿಂದ ರಾಮಚಂದ್ರ ಸರ್ ನಾನು ಮೈಸೂರಾಗಿದ್ದಾಗಲಿಂದನೂ ನನಗೆ ಪರಿಚಯ. ಸಾಹೇಬರ ರಾಜ್ಯದಾಗ ಸುಮಾರು ಸರಿ ಅವ್ರ ಚೇಂಬರ್ಗೆಲ್ಲ ಹೋಗಿದ್ದೀವಿ ನಾವು. ಸಾಹೇಬರು ಡೈನಮಿಕ್, ಅವಾಗ ಸಾಹೇಬರಿಗೆ ಹೆಂಗ್ ಹೇಳೋಣಂತೆ ಅವಾಗಿದ್ದು, ಇಲ್ಲ ರಿಜಿಸ್ಟರ್ ಇಲ್ಲೊಬ್ರೆ ಈಗ ರಾಮಚಂದ್ರ ಕಲೀಂ ಸರ್ ಮಾತಾಡ್ತಾರೆ. ಹಾಗೆ ರಾಮಚಂದ್ರ ಸರ್ಗೂ ಮತ್ತು ಕಲೀಂ ಸರ್ಗೂ ಅನುಮತಿ ಕೊಟ್ಟು ಜೊತೆಗೆ ಕರ್ಕೊಂಡ್ಬಂದಕ್ಕೆ ದೊಡ್ಡರಿಗೆ ತುಂಬ ಹೃದಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.